ಕಂಟಿನ್ಯೂ ಮಾಡಿ. ಭಗವಂತ ನಾರಾಯಣಿಗೆ ವಂದಿಸುತ್ತಾ, ಶ್ರೀಕೃಷ್ಣ ಪರಮಾತ್ಮ ಅವರಿಗೆ ವಂದಿಸುತ್ತಾ, ಮಹಾದೇವನಿಗೆ ವಂದಿಸುತ್ತಾ, ವಸುಂಧರಾ ಮಾತೆ ಪ್ರಕೃತಿ ಮಾತೆಗೆ ದುರ್ಗಾ ಪರಮೇಶ್ವರಿಗೆ ವಂದಿಸುತ್ತಾ, ಪತ್ರಿಜಿ ಗುರುಗಳಿಗೆ ಸ್ವರ್ಣಮಾಲಾ ಅಮ್ಮನವರಿಗೆ ವಂದಿಸುತ್ತಾ, ಗ್ರ್ಯಾಂಡ್ ಮಾಸ್ಟರ್ ಅರುಣ್ ಕುಮಾರ್ ಸರ್ ಅವರಿಗೆ ವಂದಿಸುತ್ತಾ, ಮಹಾವತಾರ ಬಾಬಾಜಿ ಅವರಿಗೆ, ಬುದ್ಧ ಭಗವಾನರಿಗೆ ವಂದಿಸುತ್ತಾ ನಾನು ಈ ಅನುಭವವನ್ನು ಹಂಚ್ತಾ ಇದ್ದೀನಿ ಮಾಸ್ಟರ್. ನಾನು ಧ್ಯಾನಕ್ಕೆ ಬರ್ಬೇಕಾದ್ರೆ ಫಸ್ಟ್ ನಾನ್ ಧ್ಯಾನಕ್ಕೆ ಹೇಗೆ ಬಂದೆ ಅಂದ್ರೆ, ನನಗೆ ಧ್ಯಾನ ಮಾಡ್ಬೇಕನ್ನೋದು ಇತ್ತು, ಆದ್ರೆ ಧ್ಯಾನ ಅಂದ್ರೆ ಏನನ್ನೋದು ಗೊತ್ತಿರ್ಲಿಲ್ಲ. ಏನಂದ್ರೆ ನಾನು ಈ ಧ್ಯಾನ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿದ್ದೆ. ಧ್ಯಾನ ಅಂದ್ರೆ ಗುರುವಿನ ಮಾರ್ಗದಿಂದ ಹೋಗ್ಬೇಕು, ಹಾಗೆ ಧ್ಯಾನ ಮಾಡ್ಬಾರ್ದು ಅಂತ ಹೇಳಿ ಅನ್ನೋದಿತ್ತು. ಆಮೇಲೆ ನಾನು ಆಮೇಲೆ ಅದನ್ನ ಬಿಟ್ಟೆ. ನಾನು ಅದನ್ನ ವಿಚಾರ ಹಾಗಿದ್ರೆ ಬೇಡ ಬಿಡು ಧ್ಯಾನ ಅಂತಂದ್ ಬಿಟ್ಟೆ. ನಾನು ಒಟ್ನಲ್ಲಿ ನಾನು ದೇವತೆಗಳನ್ನ ಕಾಣ್ಬೇಕು, ನಾನು ದೇವರ ಕಾಣ್ಬೇಕು ಅನ್ನೋದು ಬಾಳ ಇತ್ತು ಮಾಸ್ಟರ್ಸ್ ನನಗೆ ಹೇಳ್ಬೇಕಂದ್ರೆ. ಹೀಗಾಗಿ ಒಂದ್ಸರಿ ಅದು ಹೇಗ್ ಬರ್ತಂದ್ರೆ, ನನಗೆ ಈ ವಾಟ್ಸಪ್ ಅಲ್ಲಿ ಇವ್ರು ನಮ್ಮ ಶ್ರೀಕೃಷ್ಣ ಅವ್ರದ ಅಂದ್ರೆ ಶ್ರೀಕೃಷ್ಣ ಅಂದ್ರೆ ಅರ್ಥ ಮಾಡ್ಕೊಂಡ್ ಬಿಡಿ ನನಗೆ. ಯಾಕಂದ್ರೆ ಶ್ರೀಕೃಷ್ಣ ಯಾಕಂತೀನಂದ್ರೆ ಅರುಣ್ ಕುಮಾರ್ ಸರ್ಗೆ ಅವರು ನನಗೆ ಶ್ರೀಕೃಷ್ಣನ ರೂಪದಲ್ಲಿ ನನಗೆ ಬಹಳ ಸರಿ ಕಂಡಿದ್ದಾರೆ ಅವ್ರು ಹೇಳ್ಬೇಕಂದ್ರೆ. ಅದಕ್ಕೆ ಅವ್ರಿಗೆ ನನಗೆ ಶ್ರೀಕೃಷ್ಣ ಅನ್ನೋದಕ್ಕೆ ಇಷ್ಟ, ಅವ್ರಿಗೆ ಅರುಣ್ ಕುಮಾರ್ ಸರ್ ಅನ್ನೋದಕ್ಕೆ ನಾನು ಇಷ್ಟ ಪಡಲ್ಲ ಮಾಸ್ಟರ್ಸ್ ಹೇಳ್ಬೇಕಂದ್ರೆ. ಅದಕ್ಕೆ ಅವ್ರದ್ದು ನನಗೆ ವಾಟ್ಸಪ್ ಬಂತು, ನಂಬರ್ ಬಂತು, ಮೆಸೇಜ್ ಏನು ಬಂದಿರ್ಲಿಲ್ಲ. ಆಮೇಲೆ ಇದು ಯಾರ ನಂಬರ್ ಅಂತ ಹೇಳಿ ನಾನು ಅನ್ಕೊಂಡು ಒಂದ್ 5 ದಿನ ಬಿಟ್ಟು ನೋಡ್ದೆ ಮಾಸ್ಟರ್ಸ್. ಅದು ಒಂದ್ 5 ದಿನ ಬಿಟ್ಟು ನೋಡ್ದೆ. ಮತ್ತೆ ನೋಡಿ ಇದ್ಯಾರ ನಂಬರ್ ಅಂತ ಹೇಳಿ ಹಾಗೆ ಹೋಗ್ಲಿ ಬಿಡು ಅಂತ, ಯಾರಾದ್ರೂ ಪಾಲಕರದ ಆಗಿರ್ಬೋದು ಅಂತಂದು ನಾನು ಸುಮ್ನಾದೆ. ಆಮೇಲೆ ಯೂಟ್ಯೂಬ್ ಸರ್ಚ್ ಮಾಡುವಾಗ ಇದು ಲೋಕ ಕಲ್ಯಾಣಕ್ಕಾಗಿ ಅರುಣ್ ಕುಮಾರ್ ಮಾಸ್ಟರ್ ನೇತೃತ್ವದಲ್ಲಿ ಉಚಿತ ಇದು ಅಂತ ಹೇಳಿ ಇತ್ತದು, ಧ್ಯಾನ ಅಂತ ಹೇಳಿತ್ತು. ಅದನ್ನ ಸರ್ಚ್ ಮಾಡಿ ಜುಮ್ ಜಾಯ್ನ್ ಆದೆ. ಆ ದಿನ 6 ಗಂಟೆಗೆ ಜಾಯ್ನ್ ಆದೆ. ಸೀತಾರಾಯಣ ನಡೀತಾ ಇತ್ತು, ಕೇಳಿದೆ, ಮತ್ತೆ ವಾಪಸ್ ಬಂದೆ. ನನಗೇನು ಅರ್ಥ ಆಗ್ಲಿಲ್ಲ. ಫಸ್ಟ್ ಸರಿ ಧ್ಯಾನ ಅಂದ್ರೆ ಸೀತಾರಾಯಣ ಹೇಳ್ತಿದಾರಲ್ಲ ಅಂತ ಹೇಳಿ ಅರ್ಥ ಆಗ್ಲಿಲ್ಲ. ಮತ್ತೆ ವಾಪಸ್ ಬಂದ್ 8:30ಗೆ ಇವ್ರು ಶ್ರೀಕೃಷ್ಣ ಅವ್ರಿಗೆ ಫೋನ್ ಮಾಡ್ದೆ ನಾನು. ಆ ಮಾಡ್ದೆ. ಅವರು ಇಲ್ಲ ಮೇಡಮ್ ಗುರುವಿನ ಮಾರ್ಗದಿಂದಿದೆ, ಚೆನ್ನಾಗಿರುತ್ತೆ ಮಾಡಿ ಅಂತ ಹೇಳಿ ಅಂದ್ರು. ಆಮೇಲೆ ನೋಡೋಣ ಅಂತ ಹೇಳಿ ಹಾಗೆ ಒಂದ್ ನೆಟ್ ಸಾಲ್ತಿರ್ಲಿಲ್ಲ ನನಗೆ. ಆಮೇಲೆ 10 ಗಂಟೆಗೆ ಜಾಯ್ನ್ ಆಗ್ತಿದ್ದೆ. ಆಮೇಲೆ ಇವ್ರು ಸಜ್ಜನ ಸಂಗತಿದು ಹೇಳ್ತಿದ್ರು. ಜಾಯ್ನ್ ಆಗಿ ನಾನು ಮತ್ತೆ ಎಷ್ಟು 12 ಗಂಟೆವರೆಗೆ ಇರೋದು, ಮತ್ತೆ ಮಲ್ಗೋದು, ಮತ್ತೆ 2:30ಗೆ ಹೇಳೋದು, 2 ಗಂಟೆಗೆ ಹೇಳೋದಿತ್ತು. ನಿದ್ದೆ ಹತ್ತಿಲ್ಲ ಇತ್ತು ಧ್ಯಾನ ಮಾಡ್ಬೇಕು ಅಂತ ಹೇಳಿ. ಆಮೇಲೆ 2 ಗಂಟೆಗೆ ಎದ್ದು ಇವ್ರು ಶ್ರೀಕೃಷ್ಣ ಅವರಿಗೆ ನಾನು ಮೆಸೇಜ್ ಹಾಕಿದೆ, ಸರ್ ಸ್ನಾನ ಮಾಡ್ಬೇಕು, ಸ್ನಾನ ಮಾಡಿ ಧ್ಯಾನ ಮಾಡ್ಬೇಕಾ ಅಂತ ಮೆಸೇಜ್ ಹಾಕಿದೆ. ಅವ್ರು ಇಲ್ಲ ಮೇಡಮ್, ಇಲ್ಲ ಪರವಾಗಿಲ್ಲ ಹಾಗೆ ಕುತ್ಕೊಳ್ಳಿ ಅಂದ್ರು. ಆಮೇಲೆ ನಾನು ಕೈಕಾಲ ಮುಖ ತೊಳ್ಕೊಂಡ್ ಬಂದು ಹಾಗೆ ಕುತ್ಕೊಂಡೆ. ಹೀಗೆ ನಾನ್ ಫಸ್ಟ್ ಧ್ಯಾನಕ್ಕೆ ಬಂದೆ ಮಾಸ್ಟರ್ಸ್ ಹೇಳ್ಬೇಕಂದ್ರೆ. ನನಗೆ ನನಗೆ ಧ್ಯಾನ ಬೇಕಾಗಿತ್ತು. ಒಟ್ಟಿನಲ್ಲಿ ನನ್ನ ಭಗವಂತನ ಕಾಣ್ಬೇಕನ್ನೋದು ನನಗೆ ಬಹಳ ಆಸೆ ಇತ್ತು ಮಾಸ್ಟರ್ಸ್ ಹೇಳ್ಬೇಕಂದ್ರೆ. ಹೀಗೆ ಯಾವ್ದೋ ರೂಪದಲ್ಲಿ ನನಗೆ ಮೊದ್ಲಿಂದ್ರೂ ಇದು ಇತ್ತು. ನನಗೆ ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆನೆ ಇದು ಇವ್ರು ಶ್ರೀಕೃಷ್ಣ ಅವರು ನನಗೆ ಭೇಟಿ ಆಗೋಕ್ಕಿಂತ ಮುಂಚೆನೆ ಇವ್ರದ್ದು ನನಗೆ ಯೂಟ್ಯೂಬ್ ಆಯ್ತು, ಜೂಮ್ ಆಯ್ತು, ಇದು ಲಿಂಕ್ ಬರೋದಕ್ಕೆ ಮುಂಚೆನೆ ನನಗೆ ಒಂದ್ 6 ಸರಿ ಮಗುನ ನಾನೇ ಮಗುವಿನ ಹೆತ್ತಿರೋ ಹಾಗೆ ಬಂದಿದೆ ನನಗೆ. ಕಂಟಿನ್ಯೂ 6 ದಿನ ಬಂದಿದೆ ನನಗೆ. 6 ದಿನ ಕಂಟಿನ್ಯೂ ಮಗು ನಾನೇ ಹೆತ್ತಿರೋ ಹಾಗೆ. ಅದು ಗಂಡು ಮಗು. ಆ ತೇಜಸ್ಸು ಅದು ಮರಿಲಾಗ, ಅದು ಎಂದೂ ಮರೆಯೋದಕ್ಕೆ ಆಗಲ್ಲ ಅಂತ ತೇಜಸ್ಸು, ಆ ಮಗುವಿನ ತೇಜಸ್ಸು. ಇದು ಮಗು ಬರಬಾರ್ದಲ್ಲ ಕನಸಲ್ಲಿ ಅಂತ ಹೇಳಿ ನಾನು ಅನ್ಕೊಂಡ್ ಒಬ್ಬರನ್ನ ಜ್ಯೋತಿಷನ್ ಕೇಳ್ದೆ. ಇದು ಎಂತ ಅದೃಷ್ಟದ ಕನಸು ಅಂದ್ರೆ ನಿಮ್ಗೆ ಅಷ್ಟ ಅದೃಷ್ಟ ಕನಸು ಇದೆ ನಿಮ್ಗೆ, ಇದು ಬಂದಿರೋದು ಒಳ್ಳೇದಕ್ಕೆ ಅಂತ ಹೇಳಿ ಒಬ್ರು ಜ್ಯೋತಿಷಿ ಹೇಳಿದ್ರು ಮಾಸ್ಟರ್ಸ್ ಹೇಳ್ಬೇಕಂದ್ರೆ ನನಗೆ. ನಾನು ಆದ್ರೂ ಅದು ನನ್ನ ಮನಸ್ಸಿನಲ್ಲಿ ಇತ್ತು ಮಾಸ್ಟರ್ಸ್. ಅದು ನನ್ನ ಒಳ್ಳೇದಕ್ಕೆ ಬಂದಿದೆ, ಅದು ಇಂಥ ಕಾಂತಿ, ಇಂಥ ತೇಜಸ್ವಿನ ಮಗು, ಇದು ನಾನೇ ಹೆತ್ತಿರುವ ಹಾಗೆ ನನ್ನ ತೊಡಿ ಮೇಲೆ ಆಡಿ ಅದು ಎದೆ ಹಾಲು ಕುಡಿದು ಇಂಥ ಮಗು ಬಂದಿದೆ ಅಂದ್ರೆ ನನಗೆ ಅಲ್ಲ, ಲಾಸ್ಟ್ ನನಗೆ ಬಂತದು. ಎಷ್ಟು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 4 ಗಂಟೆಗೆ ಬಾಲಶಿವ ನಾನು ಅಂತ ಹೇಳಿ ಬಂತು.
ಮಾಸ್ಟರ್ಸ್ ಅದು ಬಾಲ ಶಿವ ನಾನು ಅಂತ ಹೇಳ್ಬತ್ತು ನನ್ನ ಮೈ ಎಲ್ಲ ರೋಮಾಂಚನ ಆತು. ಅದು ಇನ್ನೂ ಆದ್ರೂ ಮರೆಯಲಾಗದ ಅನುಭವ ನನಗೆ ಹೇಳ್ಬೇಕಂದ್ರೆ, ನನ್ನ ಶಿವ, ನನ್ನ ಬಂಗಾರ, ನನ್ನ ತಂದೆ, ನಾನ್ ಹೆತ್ತಿರೋ ಹಾಗೆ ಬಂದು ನನ್ನ ತೊಡೆ ಮೇಲೆ ನನ್ನ ಎದೆ ಹಾಲ ಕುಡ್ದಿದ್ದಾನಲ್ಲ ಅಂತ ನನಗ್ ಬಹಳ ಸಂತೋಷ. ಇನ್ನೂ ಆದ್ರೂ ಅದನ್ನ ನೆನ್ಸ್ಕೊಂಡ್ರೆ ಮೈ ರೋಮಾಂಚನ ಆಗುತ್ತೆ ಮಾಸ್ಟರ್ಸ್. ಈಗ ನೋಡಿ, ಒಂದ್ ತಿಂಗಳ ಹಿಂದೆ ಮತ್ತೆ ಬಂದಿದ್ರು ಅವರು. ಮತ್ತೆ ದಿನ 2 ದಿನ ಬಂದಿದ್ರು, 2 ದಿನ ಬಂದು ಹಾಗೆ ಮಾಡಿ ಹೋಗಿದ್ದಾರೆ. ಅಷ್ಟ ಭಗವಂತ ಇರೋದಕ್ಕೆ ಇದೆ. ಬಾಳ ಅಂದ್ರೆ ಬಾಳ ಅದೃಷ್ಟ ಅನ್ಸುತ್ತೆ ಮಾಸ್ಟರ್ಸ್ ಕೇಳ್ಬೇಕಂದ್ರೆ. ಮತ್ತೆ ಈ ಒಂದ್ ತಿಂಗಳಿಂದ ಆ ರೀತಿನೇ ಅನುಭವ ಆಯ್ತು ಮಾಸ್ಟರ್ಸ್ ನನಗೆ ಹೇಳ್ಬೇಕಂದ್ರೆ. ಆಮೇಲೆ ಮತ್ತೆ ನಾನು ಯಾವಾಗಲೂ ಯೂನಿವರ್ಸ್ ಜೊತೆ ಮಾತಾಡ್ತಿರ್ತೀನಿ. ಇವಾಗ ಧ್ಯಾನಕ್ ಬಂದ್ಮೇಲೆ ಯೂನಿವರ್ಸ್ ಜೊತೆ ಮಾತಾಡ್ತಿರ್ತೀನಿ. ನಾನು ಯೂನಿವರ್ಸ್ ಹೆಂಗಂದ್ರೆ, ನನಗೆ ಧ್ಯಾನಕ್ ಬಂದ್ರೆ ಯೂನಿವರ್ಸ್ ಜೊತೆ ನಾನ್ ಮಾತಾಡಿದ್ರೆ ಮಾಸ್ಟರ್ಸ್ ಹೆಂಗಂದ್ರೆ, ಅವ್ರು ನನ್ನ ಜೊತೆ ಮಾತಾಡಿದ ಅನುಭವ ನನಗ ಆಗುತ್ತೆ ಮಾಸ್ಟರ್ಸ್ ಹೇಳ್ಬೇಕಂದ್ರೆ. ನನಗೂ ದೇವತೆಗಳು ನನ್ನ ಜೊತೆ ಮಾತಾಡಿದ ಅನುಭವ ನನಗಾಗುತ್ತೆ ಮಾಸ್ಟರ್ಸ್. ನಾನ್ ಏನ್ ಹೇಳ್ತೀನಿಲ್ಲ ಅದಕ್ ನನಗ್ ರಿಪ್ಲೈ ಕೊಡ್ತಾರ. ನನ್ನ ಖುಷಿ ಪಡಿಸ್ತಿರ್ ನನ್ನ ಯೂನಿವರ್ಸ್, ನನ್ನ ದೇವತೆಗಳು ನನ್ನ ಖುಷಿ ಪಡಿಸ್ತಿರ್ತಾರ ಮಾಸ್ಟರ್ಸ್ ಇವಾಗ ಧ್ಯಾನಕ್ ಬಂದ್ಮೇಲೆ. ಅದ್ ಹೇಗಂದ್ರೆ, ಒಂದು ಕೋಗಿಲೆ ರೂಪದಲ್ಲಿ ಆದ್ರೂ ಬಂದು ಕೂಗುತ್ತೆ, ಒಂದ್ ನವಿಲಿನ ರೂಪದಲ್ಲಿ ಆದ್ರೂ ಬಂದು ನನ್ನ ಮುಂದೆ ನಿಲ್ಲುತ್ತೆ, ಒಂದ್ ಬಟರ್ಫ್ಲೈ ರೂಪದಲ್ಲಿ ಆದ್ರೂ ಬರುತ್ತೆ. ಒಟ್ ನನ್ ಹೀಗೆ ನನ್ ಖುಷಿ, ಒಟ್ ನನ್ ಮುಂದೆ ಬಂದು ನಿಲ್ತಾರೆ ಮಾಸ್ಟರ್ಸ್ ಹೇಳ್ಬೇಕಂದ್ರೆ. ಅಷ್ಟೊಂದ್ ಧ್ಯಾನಕ್ ಬಂದ್ಮೇಲೆ ಅನುಭವ ಮಾಸ್ಟರ್ಸ್. ಮತ್ತೊಂದ್ ಏನಂದ್ರೆ, ಈ ಧ್ಯಾನಕ್ ಬರೋಕ್ಕಿಂತ ಮುಂಚೆ ಒಂದು ಬಿಸಿಲು ಬಂದ್ರು ಆಯ್ತು, ಒಂದು ಬಿಸಿಲು ಮಳೆ ಚಳಿ ಈ ತರ ಬಂದ್ರು, ಚಳಿಗೆ ಚಳಿ ಅಂತಿದ್ದೆ, ಬಿಸಿಲಿಗೆ ಬಿಸಿಲು ಅಂತಿದ್ದೆ, ಮಳೆ ಮಳೆ ಅಂತಿದ್ದೆ ಮಾಸ್ಟರ್. ಇವಾಗ ಮಳೆ ಅಂದ್ರೂ ಖುಷಿ ಪಡ್ತೀನಿ, ಬಿಸಿಲು ಅಂದ್ರೆ ಬಿಸಿಲು ಹತ್ತಲ್ಲ. ಎಷ್ಟೊಂದ್ ಬಿಸಿಲು, ಎಲ್ಲರೂ ಎಷ್ಟು ಬಿಸಿಲಿದೆ ಅಂತಿರ್ತಾರೆ, ಆದ್ರೆ ನನಗೆ ಬಿಸಿಲೇ ಹತ್ತಲ್ಲ. ಯಾಕಂದ್ರೆ ನಾನು ಅದನ್ನು ಕೂಡ ಅಷ್ಟು ನಾನು ಪ್ರೀತಿಸ್ತೀನಿ, ಅಷ್ಟು ಲವ್ ಮಾಡ್ತೀನಿ ಹೇಳ್ಬೇಕಂದ್ರೆ. ಅದಕ್ಕೆ ನನಗ್ ಬಿಸಿಲು ಹತ್ತಲ್ಲ, ಮಳೆನೂ ಹತ್ತಲ್ಲ, ಚಳಿನೂ ಹೋಗ್ಬಿಟ್ಟು. ಚಳಿಯಲ್ಲೇನೆ ನಾನು ಆಕ್ಚುಲಿ ಬಂದು 8 ತಿಂಗಳಾಯ್ತು ಮಾಸ್ಟರ್ಸ್. ನಾನು ಹೇಳ್ಬೇಕಂದ್ರೆ ಚಳಿಯಲ್ಲೇನೆ ನಾನು ಧ್ಯಾನಕ್ ಬಂದಿದ್ದೆ. ಫಸ್ಟಿಗೆ ಎಲ್ಲರೂ ಮುಖ ಎಲ್ಲರೂ ಪ್ಯಾಕ್ ಮಾಡ್ಕೊಂಡು ಕೂತ್ಕೊತಿದ್ದೆ ಧ್ಯಾನ ಮಾಡ್ಬೇಕಾದ್ರೆ. ಆಮೇಲೆ ಇವಾಗ ಬಿಸಿಲು ಇಲ್ಲ, ಚಳಿನೂ ಇಲ್ಲ, ಮಳಿನೂ ಇಲ್ಲ ಮಾಸ್ಟರ್ಸ್. ಸ್ವಲ್ಪ ಮಳೆ ಬಂದ್ರೆ, ಚಳಿ ಬಂದ್ರೆ, ಆಮೇಲೆ ಶೀತ ಜ್ವರ ಅದು ಬರ್ತಿತ್ತು ಮಾಸ್ಟರ್ಸ್. ಇವಾಗಂತೂ ಚಳಿ ಇಲ್ಲ, ಜ್ವರ ಇಲ್ಲ, ಏನು ಶೀತ ಇಲ್ಲ, ಇವಾಗ ಏನು ಇಲ್ಲ. ಅವಾಗೆಲ್ಲ ಆರೋಗ್ಯ, ಸ್ವಲ್ಪ ಮಳೆ ಸ್ಟಾರ್ಟ್ ಆಯ್ತು, ಚಳಿ ಬಿಸಿಲು ಸ್ವಲ್ಪ ವಾತಾವರಣ ಚೇಂಜ್ ಆಯ್ತಂದ್ರೆ ಮಕ್ಕಳಿಗೆ ಕೂಡ ಶೀತ, ಜ್ವರ ಹೀಗೆಲ್ಲ ಬರ್ತಿತ್ತು ಮಾಸ್ಟರ್ಸ್ ಹೇಳ್ಬೇಕಂದ್ರೆ. ಇವಾಗ ಏನು ಮಕ್ಕಳಿಗೂ ಇಲ್ಲ. ಇವಾಗ 8 ತಿಂಗಳಾಯ್ತು, ಒಂದ್ ಆಸ್ಪತ್ರೆಗೆ ಹೋಗಿಲ್ಲ ಹೇಳ್ಬೇಕಂದ್ರೆ. ಒಂದ್ ಶೀತಾನೂ ಇಲ್ಲ, ಒಂದ್ ಜ್ವರಾನೂ ಇಲ್ಲ, ಒಂದ್ ಯಾವ್ದೂ ಇಲ್ಲ. ಎಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ಮಾಸ್ಟರ್ಸ್ ಹೇಳ್ಬೇಕಂದ್ರೆ. ಆಮೇಲೆ ಒಂದ್ಸರಿ ಆ ಧ್ಯಾನಕ್ಕೆ ಇವ್ರು ನಮ್ ಶ್ರೀಕೃಷ್ಣ ಅವರು ಎಲ್ಲಾ ದೇವತೆಗಳನ್ನ ಆವಾಹನೆ ಮಾಡ್ಕೋತಿರ್ತಾರಲ್ಲ, ಆ ಟೈಮ್ ನಲ್ಲಿ ಆ ನನ್ ಕಣ್ ಮುಂದೆ ಎಲ್ಲಾ ದೇವತೆಗಳ ಜೋಡಿಲಿ ಶಿವ ಪಾರ್ವತಿ, ಆಮೇಲೆ ಹೀಗೆ ಎಲ್ಲರೂ ಮೇಲಿಂದ ಧರೆ ಇಳಿದು ಬಂದ ಹಾಗೆ ಎಷ್ಟು ಕಣ್ಣ ಮುಂದೆ ಬಂತಂದ್ರೆ ಮಾಸ್ಟರ್ಸ್ ನಮಗೆ, ಎಲ್ಲಾ ದೇವತೆಗಳನ್ನು ಅವ್ರು ಕರೆಯುವಾಗ ಎಲ್ಲಾ ದೇವತೆಗಳನ್ನು ಧರೆಗಿಳಿದು ಬರ್ತಿದ್ರು. ಅದು ನನ್ ಕಣ್ ಮುಂದೆ ಇನ್ನೂ ಆದ್ರೂ ಕಟ್ಟಿದೆ ಹೇಳ್ಬೇಕಂದ್ರೆ ಮಾಸ್ಟರ್ಸ್. ಅಷ್ಟ ಹ್ಮ್ ಆ ನನಗೆ ಅವಾಗ ಅನಿಸ್ತು, ಇವ್ರು ಈ ಸಾಮಾನ್ಯದವರಲ್ಲ ಇವ್ರು ಅಂತ ಹೇಳಿ. ಆಮೇಲೆ ನನಗೆ ಬೆಳಿಗ್ಗೆನೆ ಇವ್ರು ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳಿ ಬಂತು ಮಾಸ್ಟರ್ಸ್. ಒಂದ್ಸಾರಿ ಹುಣ್ಣಿಮೆ ಧ್ಯಾನ ಇರುವಾಗ ಆ ಅವ್ರ ಒಂದ್ ನೀಲಿ ನೀಲಿ ಕಲರ್ ಎಲ್ಲ ಇವ್ರು ಶ್ರೀಕೃಷ್ಣ ಅನ್ನೋದು, ಇವ್ರು ಅರುಣ್ ಕುಮಾರ್ ಸರ್ ಅವರು ನೀಲಿ ಮೈ ಕಂಡ್ರು. ಶ್ರೀಕೃಷ್ಣನ ಪರಮಾತ್ಮನ ಅವತಾರ ಕಂಡ್ರು. ಯಾವಾಗಂದ್ರೆ ನಾನ್ 3 ಗಂಟೆಗೆ ಎಚ್ಚರಾಗಿದ್ ಮಾಸ್ಟರ್ಸ್. ಆ ಟೈಮ್ ಅಲ್ಲಿ ಹಾಕಂಡ್ರು. ಹುಣ್ಣಿಮೆ ದಿನ ಚಂದ್ರನಂತೆ ಅಷ್ಟ್ ಮುಖ ತೇಜಸ್ನಿಂದ ಹೊಳಿತಾ ಇತ್ತು ಅವ್ರದ್ದು ಹೇಳ್ಬೇಕಂದ್ರೆ. ಅಷ್ಟ ಅನುಭವ ಆಗಿದೆ ಮಾಸ್ಟರ್ಸ್ ನನಗೆ ಹೇಳ್ಬೇಕಂದ್ರೆ. ಆಮೇಲೆ ಈ ಉಡುಪಿಗೆ ಹೋದಾಗನು ಕೂಡ ನನಗೆ ಅವ್ರ ತಲೆ ಮೇಲೆ ಕೈ ಇಟ್ರಲ್ಲ, ಆ ಟೈಮ್ ನಲ್ಲಿ ಅದ್ ಏನ್ ಎನರ್ಜಿ ಆಗಿತ್ತೋ ಆ ಎನರ್ಜಿನೂ ಕೂಡ ನನಗೆ ಶ್ರೀಕೃಷ್ಣನ ಸನ್ನಿಧಾನಿಗೆ ಹೋದಾಗ ಅಲ್ಲಿ ಕೂಡ ನನಗೆ ಶ್ರೀಕೃಷ್ಣನೇ ತಲೆ ಮೇಲೆ ಕೈ ಇಟ್ಟಾಗ ಅದೇ ವೈಬ್ರೇಷನ್, ಇವ್ರು ಏನ್ ಕೈ ಇಟ್ಟಿದಾರಲ್ಲ ಅದೇ ವೈಬ್ರೇಷನ್ ಆಗಿದೆ ಮಾಸ್ಟರ್ಸ್ ನನಗೆ. ಆಮೇಲೆ ಇವ್ರು ನನಗೆ ಇವ್ರು ಶ್ರೀಕೃಷ್ಣ ಅವರು ಬಂದು ಧ್ಯಾನ ಮಾಡಿಸಿ ಈ ನನ್ನ ಹತ್ರನೇ ಕುತ್ಕೊಂಡು
ಬೆಳಗ್ಗೆನು ಬೆಳಿಗ್ಗೆ ಒಟ್ನಲ್ಲಿ ಹೋಗ್ತಿದ್ರು ಅವರು. ಬೆಳಿಗ್ಗೆ ನನ್ನ ಹತ್ರನ ಕೂತು ಧ್ಯಾನ ಮಾಡಿಸಿ ಹೋಗೋ ಹಾಗೆ ಸಾಕಷ್ಟು ಸಾರಿ ಆಗಿದೆ. ಒಂದ್ ಸರಿ ಮನೆಯಲ್ಲಿ ಬಂತು ಪೂಜೆ ಮಾಡಿ ಗಂಟಿ ಬಾರ್ಸೋ ರೀತಿನೂ ಆಗಿದೆ. ಆಮೇಲೆ ಫಸ್ಟ್ಗೆ ನನಗೆ ಈ ಮಲಗಿದ್ರನೆ ಯಾಕಾದ್ರೂ ಮಲಗ್ತೀನಪ್ಪ ಅನಿಸ್ತಿತ್ತು. ಅಷ್ಟೆಲ್ಲ ಮಲಗಿದ್ರನೆ ಮೈ ಕೈ ನೋವು, ಅದ್ರ ಸೊಂಟ ನೋವು. ಈ ಸೊಂಟ ನೋವು ಎಲ್ಲಿ ತೋರ್ಸ್ಬೇಕನ್ನುವಂಥದ್ದು ನನಗ್ ತಿಳಿದಿಲ್ಲ. ಅಷ್ಟು ಸೊಂಟ ನೋವು ಅಂತ ಹೇಳ್ಬೇಕಂದ್ರೆ ಏನೋ ಒಟ್ನಲ್ಲಿ ಒಬ್ಬೊಬ್ರು ಕೇಳ್ತಿದ್ದೆ ಸೊಂಟ ನೋವಿಗೆ ಆಪರೇಷನ್ ಮಾಡಿಸ್ಬೇಕು ಹಾಗೆ ಹೀಗೆ ಅಂತ ಹೇಳಿ. ಒಟ್ಟಲ್ಲಿ ಮಲಗಿದ್ರನೆ ಸ್ಟಾರ್ಟ್ ಆಗ್ತಿತ್ತು ನನಗೆ ಮೈ ನೋವು, ಕೈ ನೋವು, ಸೊಂಟ ನೋವು. ಇವಾಗ ಮಲ್ಗೋದ್ ಬಿಟ್ಟಿನಿ, ಹ್ಯಾಪಿ ಆಗಿದ್ದೀನಿ, ಯಾವ ಸೊಂಟ ನೋವು ಇಲ್ಲ, ಮೈ ಕೈ ನೋವಿಲ್ಲ. ಈ ಮಲ್ಗೋದಾದ್ರೂ ಯಾಕೆ ಬೇಕು ಅಲ್ವಾ ಮಾಸ್ಟರ್ಸ್? ನಾವ್ ಬಂದಿರುವುದನ್ನು ಬೇರೆದ್ಗೋಸ್ಕರನ. ಹೀಗಾಗಿ ಹಾಗಾಯ್ತು ಮಾಸ್ಟರ್ಸ್. ಆಮೇಲೆ ಇನ್ನೊಂದು ಅನುಭವ ಏನಂದ್ರೆ, ಒಂದು ಒಂದೂವರೆ ವರ್ಷ ಆಯ್ತು ನನಗ. ಆಮೇಲೆ ನನಗೆ ಆಕಳ ಅಂದ್ರೆ ತುಂಬಾ ಪ್ರೀತಿ. ಅದ್ರ ಕಾಲಲ್ಲಿ ಕೂತಿರುವಾಗ ಅದು ನನಗೆ ಹಾಗೆ ಸುಮ್ನೆ ನನ್ ಜೊತೆ ಆಟ ಆಡುವಾಗ ಅದು ಸ್ವಲ್ಪ ಕಾಲ ಸರಿಸಿಡ್ತು. ಅವಾಗ ನಂದು ಕೈ ಮೇಲೆ ಬಳೆ ನಟ್ಟು ಅದು ಬಳಚೂರು ಜಾಸ್ತಿನೇ ಒಳಗ್ ಹೋಗಿತ್ತು. ಅದು ಒಂದೂವರೆ ವರ್ಷ ಆದ್ರೂ ಹಾಗೆ ಇತ್ತದು ಕೈಯಲ್ಲಿ ಹೇಳ್ಬೇಕಂದ್ರೆ. ಅದು ನನಗೆ ಒಟ್ನಲ್ಲಿ ಇವ್ರು ನಮ್ ಚಿಕ್ಕಮ್ಮ ಅವ್ರದ್ದು ಹಾಗೆ ಬ ಅವರು ಬರೆಯೋದ್ರಿಂದ ಅವ್ರ ಕೈಗೆ ಗಂಟಾಗಿತ್ತು. ಅದು ನನಗೆ ಏನ್ ಆಗಿದಿಲ್ಲ, ಅವ್ರಿಗೂ ಕೂಡ ಅದೇ ಸರ್ತಾಗಿತ್ತು ಹೇಳ್ಬೇಕಂದ್ರೆ. ಅದನ್ನ ನೋಡಿ ನಾನು ಹೆದ್ರಿದೆ, ಅವ್ರು ಆಪರೇಷನ್ ಮಾಡಿಸ್ಕೊಂಡು ತಕೊಂಡ್ರು ಅದನ್ನ. ಆಮೇಲೆ 15 ದಿನ ಅಡ್ಮಿಟ್ ಇದ್ರು ಅವರು ಆಸ್ಪತ್ರೆಯಲ್ಲಿ. ಹಾಗಾಗಿ ನಾನ್ ಹೆದ್ರಿದೆ ಪಾ. ಅದು ಬಳಚೂರು ಅವ್ರದ್ದು ಬರೀ ಗಂಟಿಗಾಗಿ ಹಾಗಾಗಿದೆ. ಅದು ಹೇಗಂದ್ರೆ ಹೆಂಗಿತ್ತು, ನರದ ಮೇಲೆ ತುಳ್ದಿತ್ತದು. ನರದ ಮೇಲೆ ಬಳಚೂರು ನಟ್ಟಿತ್ತು. ಆ ನರದ ಮೇಲೆ ನಟ್ಟಿದಕ್ಕೆ ರಕ್ತ ಬಂದ್ರೆ ಹೇಳ್ತೀನಿ ಮಾಸ್ಟರ್, ಇಷ್ಟು ರಕ್ತ ಬಂತು. ಅದಕ್ಕೆ ಹೆದರಿ ನಾನು ದೂರ ಹೋಗಿ ಕೂತಿದ್ದೆ. ಅಷ್ಟು ರಕ್ತ ಬಂತು. ಅದನ್ನ ನೋಡೇನು ನಾನು ಅದನ್ನ ಗಚ್ಚಿ ಹಿಡಿದನ್ನ ಅದನ್ನ ರಕ್ತ ಬಂದ್ ಮಾಡ್ಬೇಕಂತ ಗಚ್ಚಿ ಹಿಡಿದ ಹಾಗೆ ಅದು ಬಳಚೂರು ಉಳುದೇ ಬಿಟ್ಟಿತ್ತು. ಎಕ್ಸ್ರೇ ಅದು ತಗ್ಸಿದ್ದೆ. ಆಮೇಲೆ ಏನು ಇಲ್ಲ ಅಂದ್ರು. ಆದ್ರೆ ನನಗೆ ಏನು ನೋಯ್ತಿರ್ಲಿಲ್ಲ. ಆದ್ರೆ ಈ ಇದೇ ಅನ್ನೋದ್ ಮಾತ್ರ ನನ್ಗೆ ಕನ್ಫರ್ಮ್ ಇತ್ತು, ಅದರಲ್ಲಿ ಇದ್ದೇ ಇದೆ ಅದರಲ್ಲಿ ಅಂತ ಅನ್ನೋದು ಮಾತ್ರ ಕನ್ಫರ್ಮ್ ಇತ್ತು ಮಾಸ್ಟರ್ಸ್ ನನಗೆ. ಆಮೇಲೆ ಆ, ನಾನು ಇವಾಗನೇ ಒಂದು 15 ದಿನ ಹಿಂದೆ ಗುಡಾಕೇಶದಿಂದ ಎಲ್ಲಾ ಸರಿ ಹೋಗುತ್ತೆ ಅಂತಾರಲ್ಲ. ನಾನು ಏನು ಈ ಹೇಳ್ಬೇಕಂದ್ರೆ ಗುಡಾಕೇಶಕ್ಕೆ ಬಂದೀನಿ ಅಂದ್ರೆ ಇವ್ರು ಕೃಷ್ಣ ಅವ್ರು ಎಷ್ಟು ಮಾಡಿಸ್ತಾರೆ ನಾನು ಅಷ್ಟೇ ಮಾಡ್ತೀನಿ. ಹೆಚ್ಚಿಗೆ ನಾನು ಯಾವ್ದು ಸಂಕಲ್ಪ ಅದು ಇದು ಅಂತ ಹೇಳಿ ನಾನು ಏನು ಮಾಡ್ಕೊಳಕ್ ಹೋಗಲ್ಲ ಮಾಸ್ಟರ್ಸ್ ಹೇಳ್ಬೇಕಂದ್ರೆ. ಆಮೇಲೆ ಇವಾಗ ನೋಡಿ ಮೊನ್ನೆ ಕೈ ಇದ್ನೊಂದ್ ಟೆಸ್ಟ್ ಮಾಡ್ಬೇಕಂತ ಹೇಳಿ ನಾನು ಈ ಗುಡಾಕೇಶಿಗೆ ಬಂದ್ರೆ ಎಲ್ಲಾ ಹೋಗುತ್ತೆ ಅಂತಾರೆ. ಇದು ಹೇಗ್ ಬರುತ್ತೆ ಗೊತ್ತಿಲ್ಲ, ಒಂಚೂರು ತಾನೇ ಹೊರಗ್ ಬರ್ಬೇಕಂತ ಹೇಳಿ ಅನ್ಕೊಂಡೆ. ಅದು 3 ದಿನದಲ್ಲಿ ನಾನು ಹೊರಗಡೆ ಹೋಗುವಾಗ ಸೂಜಿ ತಗೊಂಡ್ ಬಂದು ಸ್ವಲ್ಪ ಅದನ್ನ ಇದನ್ ಮಾಡ್ದೆ. ಆಮೇಲೆ ಅದ್ ಕಾಣಿಸ್ತಿತ್ತು ಬಳಚೂರು, ಒಂದ್ ಸ್ವಲ್ಪ ಬಳಚೂರು ಕಾಣಿಸ್ತಿತ್ತು. ನಾನು ಸ್ಕೂಲಿಗೆ ಹೋಗಿ ನಾನು ಹೆಲ್ಪರ್ಗೆ ಹೇಳ್ದೆ, ಸ್ವಲ್ಪ ನಾನು ಸುಸ್ತೀನಿ ನೀನ್ ಹಿಡಿಬಾ ಅಂತ ಹೇಳಿ. ಸರಿ ಟೀಚರ್ ಅಂದ ತಕ್ಷಣ ಅವ್ರ ಏನ್ ಮಾಡ್ಲು ಹಚ್ಚಲಿ ಅದನ್ನ ಹಿಚ್ಕಿದ್ರು ಮಾಸ್ಟರ್ಸ್. ಗಂಟಾಗಿತ್ತು ಹೇಳ್ಬೇಕಂದ್ರೆ. ಅದು ಬಳಚುರ್ ಗೊತ್ತು. ಇಷ್ಟೆಲ್ಲ ಹಿಂಗ್ ಇಟ್ಕೊಂಡ್ ಕೂತಿರಿ ನೀವು, ಇಷ್ಟು ವರ್ಷ ಆಯ್ತು ಹೆಂಗ್ ಏನಂತ ಅಂದ್ರು. ಆದ್ರೂ ಏನೂ ಆಗಿರ್ಕಿಲ್ಲ. ಅದು ಗುಡಾಕೇಶನ್ ಪ್ರಭಾವ ಮಾಸ್ಟರ್ಸ್ ಅಂತ ಹೇಳ್ಬೇಕಾದ್ರೆ. ಅದ್ ಅನ್ಕೊಂಡೇ ಇಲ್ಲ ನಾನು ಗುಡಾಕೇಶದಿಂದ ಬರೋದಾಗಿದ್ರೆ ಅದ್ ಹೆಂಗ್ ಬರುತ್ತೆ ಗೊತ್ತಿಲ್ಲ, ತಾನಾಗೆ ಬರ್ಬೇಕಂತ ಹೇಳಿ. ಅದು ನೋಡಿ ನನಗ ನೋವೇ ಆಗಿಲ್ಲ. ಅದು ಅಷ್ಟು ಹೆಚ್ಚಿಗೆ ತೆಗೆದ್ರು ಇವಾಗ ಆದ್ರೂ ಏನು ನೋವೇ ಇಲ್ಲ ಅಂತ ಹೇಳ್ಬೇಕಂದ್ರೆ. ಅದ್ ಹಂಗ ಬಳಚಿರ್ಬಾರ್ದು ಅದೊಂದ್ ಪವಾಡನ. ಅದು ಹೇಗಂದ್ರೆ ನರದ ಮೇಲೆ ಕೂತಿತ್ತು ಅದು ಬಳಚೂರ್ ಮಾಸ್ಟರ್ಸ್ ಹೇಳ್ಬೇಕಂದ್ರೆ. ನರದ ಮೇಲೆ ಕೂತ್ರೆ ಅದ್ರ ಪಟ್ಟಿಗೆ ರಕ್ತ ಇಷ್ಟೆಲ್ಲಾ ಬಂದಿತ್ತಂದ್ರೆ ಅಂತಾದು ಬಳಚೂರ ಹೆಚ್ಚಿಗೆ ತೆಗೆದ್ರೆ ಆ ನರಕ್ ಏನು ತೊಂದ್ರೆ ಆಗ್ಲಿಲ್ಲ. ಅವಾಗ ನರ ಫಸ್ಟ್ ಅದು ತುಳಿದಿರುವಾಗ ನರ ಇದು ಕೈ ಎಲ್ಲಾ ಜಗ್ತಿತ್ತು, ಜನ್ ಮಾಡ್ತಿತ್ತು ಮಾಸ್ಟರ್ ಫಸ್ಟಿಗೆ ಆದ ಟೈಮ್ದಲ್ಲಿ. ಅಂತ ನರ ಜಗ್ಗಿರೋದು ಇವಾಗ ಅಷ್ಟ್ ಇದನ್ ಮಾಡಿ ತಗೊಂಡ್ರು ಏನೂ ಆಗಿಲ್ಲ. ಅದು ನರದಲ್ಲಿ ಬಳ್ಚೂರ್ ಇದ್ರೂನು ಏನೂ ಆಗಿಲ್ಲ ಅಂದ್ರೆ ಗುಡಾಕೇಶದ ನೋಡಿ ಹೇಗಿದೆ ಗುಡಾಕೇಶದ ಮಹತ್ವ ಮಾಸ್ಟರ್ಸ್ ಹೇಳ್ಬೇಕಂದ್ರೆ. ಆಮೇಲೆ ಆ ಈ 3 ಸರಿ ಮಂಗ ಬಂದಿದ್ರು ನನ್ನ ತೊಡೆ ಮೇಲೆ ಕೂತ್ಕೊಂಡು. ಇದು ಚುನ್ಮರಿ ಅದ್ರಲ್ಲಿ ಏನೇನೋ ಮಿಕ್ಸ್ ಎಲ್ಲ ಸ್ವೀಟ್ಸ್, ಬೆಂಡು ಬೆತ್ತಸು ಏನೇನ್ ಅಂತಾರಲ್ಲ ಇದೆಲ್ಲವೂ ಮಿಕ್ಸ್ ಇತ್ತು ಚುನ್ಮರಿ. ಅದು ನನ್ನ ತೊಡೆ ಮೇಲೆ ಕೂತ್ಕೊಂಡು ನನ್ನ ಕೈಯಲ್ಲಿ ಹಿಡ್ಕೊಂಡು ಅದನ್ನ ಚುನ್ಮುರಿ ಅದೆಲ್ಲಾನು ಚುನ್ಮುರಿ ಬಿಟ್ಟು ಅದು ಸ್ವೀಟ್ ಇರುತ್ತೆ ಅದ್ರಲ್ಲಿ ಆ ಸ್ವೀಟ್ ತಿಂತಾ ಇತ್ತು ಮಂಗ ಬಂದು ನನ್ ತೊಡೆ ಮೇಲೆ ಕೂತ್ಕೊಂಡು. ಅದ್ ಎಷ್ಟು ಕಣ್ಣು ಮುಂದೆ ಕಟ್ಟಿದ ಅನುಭವ ಅಂದ್ರೆ ಮಾಸ್ಟರ್ಸ್. ಹಾಗೆ ಒಂದ್ 3 ಸರಿ. ಒಂದ್ ಸರಿ
ನನಗ್ ಹಸಿವಾಗಿದೆ, ನನಗೆ ಏನಾದ್ರೂ ತಿನ್ನೋದಕ್ಕೆ ಕೊಡು, ನನಗ್ ಹಸಿವಾಗಿದೆ ಅಂತ ಹೇಳಿ ಬಂದು ನನ್ನ ಹತ್ರ ಕುತ್ಕೊತ್ತು. ಅವಾಗ ತೊಡೆ ಮೇಲೆ ಕೂತಿದ್ದಿಲ್ಲ. ಎಲ್ಲಿದ ಗೊತ್ತೇನೋ ಗೊತ್ತಿಲ್ಲ, ಚಪಾತಿ ನನ್ ಕೈ ಐತಿರ, ನಾನು ಚಪಾತಿ ತಗೊಂಡು ಅದ್ರ ಮುಂದಿಟ್ಟೆ, ಅದು ತಿಂತಾ ಇತ್ತು. ಹೀಗಾಯ್ತು ಮಾಸ್ಟರ್ಸ್. ಆಮೇಲೆ ಈ ಗುಡಾಕೇಶದ ಎನರ್ಜಿ ಹೇಗಿದೆ ಅಂದ್ರೆ, ನಾನ್ ಹಾಗೆ ಸುಮ್ನೆ ಏನೋ ಮೊನ್ನೆನೆ ಬೇಜಾರ್ ಮಾಡ್ಕೊಂಡು ಆ ಮೊನ್ನೆ ಎರಡ್ ಸಾರಿ ಆಗಿದೆ ಹಾಗೆ ಸುಮ್ನೆ ಏನೋ ಒಂದು ಟೆನ್ಷನ್ ಮಾಡ್ಕೊಂಡು ಏನೋ ಒಂದ್ ಬೇಜಾರ್ ಮಾಡ್ಕೊಂಡು ಸುಮ್ನೆ ಅದೇನು ದೊಡ್ಡ ದೊಡ್ಡ ಬೇಜಾರು ಅಲ್ಲ ಮಾಸ್ಟರ್ಸ್. ಹೇಳ್ಬೇಕಂದ್ರೆ ನಾನು ಹಾಗೆ ಸ್ವಲ್ಪ ಏನಾದ್ರು ಆದ್ರೆ ಸ್ವಲ್ಪ ಬೇಜಾರಾಗುತ್ತೆ ನನಗೆ. ಹೀಗಾಗಿ ನಾನು ಹತ್ತಿದೆ ಮಾಸ್ಟರ್ಸ್ ಹೇಳ್ಬೇಕಂದ್ರೆ. ಅಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೆ, ಅಷ್ಟು ಹತ್ತಿದೆ ನಾನು. ಅದ್ರ ಪ್ರಭಾವದಿಂದ ನನಗೂ ನಮ್ಮ ಕುಟುಂಬದವ್ರ ಎಲ್ಲರಿಗೂ ಆರೋಗ್ಯ ತಪ್ಪಿತು. ಆರೋಗ್ಯ ಇಷ್ಟ ಇದು ಗುಡಾಕೇಶದ ಮಹತ್ವ ಇದೆ ಅಂದ್ರೆ ಇದ್ರಲ್ಲಿ ನಾವು ಒಬ್ರ ಮನೆಯಲ್ಲಿ ಗುಡಾಕೇಶ ಮಾಡುವುದರಿಂದ ನಮ್ಮ ಕುಟುಂಬದವ್ರನ್ನೆಲ್ಲರನ್ನೂ ರಕ್ಷಿಸಬಹುದಂತ ಹೇಳಿ ನನಗೆ ಇದರಲ್ಲಿ ಅನುಭವ ಆಯ್ತು. ನಾನು ಅತ್ತೆ ಅಲ್ಲ ಟೆನ್ಷನ್ ಮಾಡ್ಕೊಂಡು, ಅದರಲ್ಲಿ ಅನುಭವ ಆಯ್ತು ಮಾಸ್ಟರ್ಸ್ ಹೇಳ್ಬೇಕಂದ್ರೆ ನನಗೆ. ನಾನ್ ಹತ್ತಿದಕ್ಕೆ ಎಲ್ಲರಿಗೂ ಮಕ್ಕಳಿಗೆ ನನಗ ನಮ್ಮ ಯಜಮಾನ್ರಿಗೆ ಎಲ್ಲರಿಗೂ ಆರೋಗ್ಯ ಹುಷಾರಿರ್ಲಿಲ್ಲ, ಸರಿ ಇರ್ಲಿಲ್ಲ, ಹಾಗಾಯ್ತು. ಆಮೇಲೆ ಮತ್ತೆ ನಾನು ಯೂನಿವರ್ಸ್ ಕೇಳ್ಕೊಂಡೆ, ಧ್ಯಾನದಲ್ಲಿ ಕೇಳ್ಕೊಂಡೆ, ಇಲ್ಲ ನನ್ ತಪ್ಪಾಯ್ತು, ಸಾರಿ, ನನ್ನನ್ನು ಕ್ಷಮಿಸಿ, ನಾನ್ ಇನ್ನೊಮ್ಮೆ ಹೀಗ್ ಮಾಡಲ್ಲ ಅಂತ ಹೇಳಿ ಕೇಳ್ಕೊಂಡೆ ಮಾಸ್ಟರ್. ಆಮೇಲೆ ಮತ್ತೆ ಎಲ್ಲ ಸರಿ ಹೋಯ್ತು. ಅಷ್ಟು ಗುಣಾಕೇಶದ ಪ್ರಭಾವ ಇದೆ ಮಾಸ್ಟರ್ಸ್ ಇಲ್ಲಿ ಹೇಳ್ಬೇಕಂದ್ರೆ. ಇವಾಗ ಎಲ್ಲಾರು ಚೆನ್ನಾಗಿದ್ದೀವಿ, ಹುಷಾರಾಗಿದ್ದೀವಿ. ಒಟ್ನಲ್ಲಿ ಇದು ಒಬ್ರು ಗುಡಾಕೇಶ ಮನೆಯಲ್ಲಿ ಒಬ್ರು ಮಾಡೋದ್ರಿಂದ ಕೂಡ ಮನೆಯವ್ರನ್ನೆಲ್ಲರನ್ನೂ ರಕ್ಷಿಸಬಹುದು ಮಾಸ್ಟರ್ಸ್ ಹೇಳ್ಬೇಕಂದ್ರೆ. ಆಮೇಲೆ ಮೊದಲೆಲ್ಲಾ ಸಿಟ್ಟಿತ್ತು, ಅಷ್ಟು ಇವಾಗ ಸಿಟ್ಟಿಲ್ಲ, ಇವಾಗ ಮತ್ ಶಾಂತೆ. ಮತ್ ಮೊದಲೆಲ್ಲ ನಾನು ಇಷ್ಟು ಚೆನ್ನಾಗಿ ಮಾತಾಡ್ತಿರ್ಲಿಲ್ಲ ಮಾಸ್ಟರ್ಸ್, ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ. ಇವಾಗ ಗುಡಾಕೇಶದ ಬಂದ್ಮೇಲೆ ಎಲ್ಲರ ಜೊತೆನೂ ಮಾತಾಡ್ತೀನಿ ಮಾಸ್ಟರ್ ನಾನು. ಮತ್ತೆ ಅಷ್ಟ ಮೊದ್ಲಿನ ಅಷ್ಟು ಧೈರ್ಯ ಇರ್ಲಿಲ್ಲ ಮಾಸ್ಟರ್ಸ್ ನನಗೆ. ಇವಾಗ ಅಷ್ಟ ಇದೇನಪ್ಪ, ಇವಾಗ ಇನ್ ಧೈರ್ಯ ಬಂದಿದೆ. ಆಮೇಲೆ ಒಂದ್ಸಾರಿ ಧ್ಯಾನದಲ್ಲಿ ಕೂತಾಗ ಹ್ಮ್ ದೊಡ್ಡ ಅವತಾರದಲ್ಲಿ ದುರ್ಗಾ ಪರಮೇಶ್ವರಿ ತ್ರಿಶೂಲ ಹಿಡ್ಕೊಂಡು ಆ ಬಂದ್ರು ಮಾಸ್ಟರ್. ಎಂತ ಅನುಭವ! ದೊಡ್ಡ ತ್ರಿಶೂಲ ಹಿಡ್ಕೊಂಡು ದೊಡ್ಡ ಅನುಭವ, ದೊಡ್ಡ ದೇವಿ ಬಂದಿದ್ರು ಒಂದ್ಸಾರಿ ನನಗೆ. ಆಮೇಲೆ ಪದ್ಮ ಅಮ್ಮ ಬಂದಿದ್ರು. ಪದ್ಮ ಅಮ್ಮ ಬಂದು ಅಮ್ಮ ಅಮ್ಮ ಅಂತ ಹೇಳಿ ಒದರ್ತಿದ್ರು. ನಮ್ ಗುಡಾಕೇಶದ ರಾಣಿ ಪದ್ಮ ಅಮ್ಮ ಬಂದಿದ್ರು. ಅಮ್ಮ ಅಮ್ಮ ಅಂತ ಹೇಳಿ ಒದರ್ತಿದ್ರು ಮಾಸ್ಟರ್ಸ್ ಬಂದು. ಇವ್ರು ನಮ್ಮಮ್ಮ ಹೇಳಿದ್ರು, ಇಲ್ಲ ಧ್ಯಾನಕ್ ಕೂತಿದ್ದಾಳೆ ಅಂತ ಹೇಳಿ ಅಂದ್ರು. ಧ್ಯಾನಕ್ ಕೂತಿದ್ದಾಳ ಅಂತ ಹೇಳಿ ಬಂದು ನಮ್ ಜೊತೆನೆ ಅವರು ಕುತ್ಕೊಂಡ್ ಧ್ಯಾನ ಮಾಡಿದ್ರು. ಆಮೇಲೆ ದೊಡ್ಡ ಬಟರ್ಫ್ಲೈ ಬಂದಿತ್ತು. ಬಟರ್ಫ್ಲೈ ಅಂತೂ ನನಗೆ ಇವಾಗ್ಲೂ ಹೊರಗಡೆ ಅಂತೂ ನನ್ ಜೊತೆಗೇನೆ ಇರ್ತಾರೆ ಅವರು ಹೇಳ್ಬೇಕಂದ್ರೆ. ಹಾಗೆ ಮಾಸ್ಟರ್ಸ್ ಬಂದಿತ್ತು. ಆಮೇಲೆ ನಕ್ಷತ್ರ, ಚಂದ್ರ, ಆ ಹೀಗೆ ಮಳೆ, ಒಟ್ನಲ್ಲಿ ಏನೋ ಯೂನಿವರ್ಸ್ ಒಟ್ನಲ್ಲಿ ಬಹಳ ಚೆನ್ನಾಗಿ ಮಾಸ್ಟರ್ಸ್ ಬಹಳ ಚೆನ್ನಾಗಿ ಅನುಭವ ಆಗಿದ್ದಾವೆ ಹೇಳ್ಬೇಕಂದ್ರೆ. ಎಷ್ಟು ಚಂದ ಅಂದ್ರೆ ಅದ ವರ್ಣಿಸಕ್ಕೆ ಸಾಧ್ಯ ಇಲ್ಲ ಮಾಸ್ಟರ್ಸ್, ಅಷ್ಟು ಚೆನ್ನಾಗಿ. ಈಗ ಮೊನ್ನೆ ಒಂದು ತಿಂಗಳ ಹಿಂದೆ ಮತ್ತೆ ಮತ್ತೆ ನಾನೇ ಮಗುವಿನ ಹೆತ್ತಿರುವ ಹಾಗೆ, ಮತ್ತೆ ನನ್ನ ಮಡಿಲಲ್ಲಿ ಅದು ಹಾಲು ಕುಡಿತಿರುವ ಹಾಗೆ ಆ ತೇಜಸ್ಸಿನ ಮಗು ಮತ್ತೆ 2 ಸಾರಿ ಬಂತು ಮಾಸ್ಟರ್ಸ್. ಅದು ಬಾಲಶಿವ ಅಂತ ಹೇಳಿ. ಅಷ್ಟು ಶಿವ ಕನೆಕ್ಟ್ ಆಗಿದ್ದಾರೆ ನನಗೆ ಹೇಳ್ತಂದ್ರೆ ಮಾಸ್ಟರ್ಸ್. ನನಗೆ ತುಂಬಾ ಖುಷಿ ಆಗುತ್ತೆ. ನಾನ್ ಇಷ್ಟೆಲ್ಲ ನನಗೆ ಧ್ಯಾನಕ್ಕೆ ಬಂದ್ಮೇಲೆ ನನಗ ತುಂಬಾ ಅನುಭವ ಆಗಿದಾವೆ ಮಾಸ್ಟರ್ಸ್ ಹೇಳ್ಬೇಕಂದ್ರೆ. ಇವಾಗಂತೂ ಹ್ಮ್ ಸಖತ್ತಾಗಿ ಒಟ್ಟಿನಲ್ಲಿ ತುಂಬಾ ಚೆನ್ನಾಗಿದ್ದೀವಿ, ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ ಮಾಸ್ಟರ್ಸ್. ಅದಕ್ಕೆ ಎಲ್ಲರೂ ಧ್ಯಾನ ಮಾಡಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಮಾಸ್ಟರ್ಸ್. ಯಾಕಂದ್ರೆ ಈ ಧ್ಯಾನದಲ್ಲಿ ಏನಿಲ್ಲ, ಈ ಗುಡಾಕೇಶದಲ್ಲಿ ಎಲ್ಲವೂ ಇದೆ ಮಾಸ್ಟರ್ಸ್. ಅಲ್ಲ, ಕುಂಡಲಿನಿ ಶಕ್ತಿ 9 ಗಂಟೆಗೆ ಹಾಕ್ತಾರಲ್ಲ ಮಾಸ್ಟರ್ಸ್, ಕುಂಡಲಿನಿ ಜಾಗೃತಿ ಅಂತೇಳಿ. ಅವು 7 ಚಕ್ರಗಳು ಕೂಡ 7 ಚಕ್ರಗಳು ಆಕ್ಟಿವ್ ಆದ್ರೆ ಏನು ಸಮಸ್ಯೆನೇ ಇರಲ್ಲ ಮಾಸ್ಟರ್ಸ್. ಯಾವುದೋ ಒಂದು ಮೈಯಲ್ಲಿರುವ ರೋಗ ಆಯ್ತು, ಒಂದು ಹಣದ ಸಮಸ್ಯೆ ಆಯ್ತು, ಅದು 7 ಚಕ್ರಗಳು ಜಾಗೃತ ಆದ್ರೆ ಯಾವುದು ಇರಲ್ಲ. ಎಲ್ಲರೂ 9 ಗಂಟೆಗೆ ಜಾಯಿನ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಮಾಸ್ಟರ್ಸ್. ತುಂಬಾ ತುಂಬಾ ಒಳ್ಳೇದಾಗುತ್ತೆ ಮಾಸ್ಟರ್ಸ್. ಇಲ್ಲಿ ಎಲ್ಲಾನು ಇದೆ. ಮತ್ತೆ ವಾಟರ್ ಅಪರ್ಮೇಷನ್ ಮಾಡಿಸ್ತಾರೆ, ಕರ್ಮ ಪ್ರಕ್ಷಾಳನೆ ಮಾಡಿಸ್ತಾರೆ ಒಟ್ನಲ್ಲಿ ಇಲ್ಲಿ. ಮತ್ತೆ ಸರ್ವ ಸಂಪತ್ತು ಧ್ಯಾನ ಮಾಡಿಸ್ತಾರೆ, ಎಲ್ಲ ಏಂಜಲ್ಸ್ ನೊಂದಿಗೆ ಧ್ಯಾನ ಮಾಡಿಸ್ತಾರೆ, ಎಲ್ಲವೂ ಇದೆ ಇಲ್ಲಿ.
ನಮ್ಮ ಜೊತೆ ಇರುವವರು, ನಮ್ಮ ಜೊತೆ ಅರುಣ್ ಕುಮಾರ್ ಸರ್ ಅಂತ ಇರೋರು ಸಾಮಾನ್ಯದವ್ರ ಅಲ್ಲ. ಒಂದ್ಸರಿ ಆಂಜನೇಯ ಸ್ವಾಮಿ ತರ ಕಾಣಿಸಿದ್ದಾರೆ. ನಮ್ ಕಣ್ ಮುಂದಿರೋರು ಅವ್ರು ನಡೆದಾಡುವ ದೇವರೇ ಮಾಸ್ಟರ್ಸ್ ಹೇಳ್ಬೇಕಂದ್ರೆ, ನಾವು ಅದನ್ನ ಉಪಯೋಗ ಪಡ್ಕೊಳ್ಳೋಣ ಮಾಸ್ಟರ್ಸ್ ಹೇಳ್ಬೇಕಂದ್ರೆ. ಅವರು ಸಾಮಾನ್ಯದವರಲ್ಲ ಅಂತ ಹೇಳಿ ನನಗೆ ಧ್ಯಾನದಲ್ಲಿ ಗೊತ್ತಾಗಿದೆ ಮಾಸ್ಟರ್ಸ್. ಅವರು ಶ್ರೀಕೃಷ್ಣ ಪರಮಾತ್ಮನ ಅವತಾರನೇ ಅವರು, ಅವರ ಅಂಶನೇ ಅವರು. ಇವಾಗ ಅದನ್ನ ನಾವು ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿ ಬಂದಿದ್ದಾರೆ ಅಂದ್ರೆ ಅದನ್ನ ನಾವು ಸದುಪಯೋಗ ಪಡ್ಕೊಳ್ಳೋಣ ಮಾಸ್ಟರ್ಸ್ ನಾವು. ಅವರು ಒಟ್ನಲ್ಲಿ ನಡೆದಾಡುವ ದೇವರು ನಮ್ ಕಣ್ ಮುಂದಿದ್ದಾರೆ ಅಂದ್ರೆ ನಾವ್ ಅದು ಏನಿದೆ ಅದನ್ನ ಏನು ಉಪಯೋಗ ಮಾಡ್ಕೊಳ್ಳೋಣ ಮಾಸ್ಟರ್ಸ್ ಅಂತ ಹೇಳಕ್ ಬಯಸ್ತೀನಿ ಮಾಸ್ಟರ್ಸ್ ನಾನ್ ಹೇಳ್ಬೇಕಂದ್ರೆ. ಮುಗಿತಾ ಮೇಡಮ್? ನಗದು ಮೊದ್ಲೇ ಕಲ್ತ್ರೆ ಗುಡಾಕೇಶ ಬಂದ್ಮೇಲೆ ಕಲ್ತ್ರೆ? ಹ್ಮ್. ಎಷ್ಟು ಎಷ್ಟು ದಿನದಿಂದ ಈಗ ಗುಡಾಕೇಶ ಮಾಡ್ತಾ ಇದ್ದೀರಿ? 8 ತಿಂಗಳಾಯ್ತು. ಎಷ್ಟು? 8 ತಿಂಗಳಾಯ್ತು. ವೆರಿ ಗುಡ್. ಮಲಗಿಲ್ಲ? ಇಲ್ಲ ಮಲಗಿಲ್ಲ ಸರ್. ಹ್ಮ್. ಮತ್ತೆ ಎಷ್ಟು ದಿವಸ ಮಾಡ್ಬೇಕಂತ ಮಾಡಿರಿ ಗುಡಾಕೇಶ? ಇದನ್ ಕೊನೆಯವರೆಗೂ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಅನ್ಕೊಂಡಿನಿ. ವೆರಿ ಗುಡ್. ಸೂಪರ್ ಮೇಡಮ್. ಹಾ, ಕಂಟಿನ್ಯೂ ಮಾಡಿ. ಒಳ್ಳೇದಾಗ್ಲಿ. ಈಗ ಎಲ್ಲಾ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ಸರ್ ನಮ್ಗೆ. ನಮ್ದು ಏನಿಲ್ಲ ಮೇಡಮ್, ಎಲ್ಲ ನಿಮ್ ಪ್ರಯತ್ನ. ನಾವು ಮಾರ್ಗದರ್ಶನ ಮಾಡ್ಬೋದಷ್ಟೇ. ಆ ಮತ್ತೆ ಏನ್ ಹೇಳ್ತೀರಿ, ಹೊಸದಾಗಿ ಮಾಸ್ಟರ್ಸ್ ಬಂದಿರ್ತಾರೆ, ಏನ್ ಟ್ರಿಕ್ಸ್ ಏನ್ ಹೇಳ್ತೀರಿ ಅವ್ರಿಗೆ, ಏನ್ ಮೋಟಿವೇಶನ್ ಹೇಳ್ತೀರಿ? ಅವ್ರಿಗೆ ಮೋಟಿವೇಶನ್ ಅಂದ್ರೆ ಸರ್ ಇದ್ರಲ್ಲಿ ಏನಿಲ್ಲ ಇಲ್ಲ, ಎಲ್ಲವೂ ಇದೆ ಒಟ್ನಲ್ಲಿ ಎಲ್ಲವೂ ಒಳ್ಳೇದಾಗೆ ಆಗುತ್ತೆ. ಮಲಗೋದೇಕೆ, ಮಲ್ಗಿ ಮಲ್ಗಿ ಸಾಧಿಸೋದಾದ್ರೂ ಏನಿದೆ ಇಲ್ಲಿ ಹೇಳ್ಬೇಕಂದ್ರೆ. ಎಲ್ಲ ನಮ್ ಶ್ರೀಕೃಷ್ಣ ಪರಮಾತ್ಮ ಅವರು ಮಹಾದೇವ, ಎಲ್ಲಾ ದೇವಾನು ದೇವತೆಗಳು, ಬುದ್ಧ ಭಗವಾನರು, ಪತ್ರಿಜಿಗುರುಗಳು, ಮಹಾವತಾರ ಬಾಬಾಜಿಯವರು, ಎಲ್ಲ ರಾಘವೇಂದ್ರ ಸ್ವಾಮಿ, ಒಟ್ನಲ್ಲಿ ಎಲ್ಲಾನು ದೇವಾನು ದೇವತೆಗಳು ಧ್ಯಾನ ಮಾಡ್ತಿರುವಾಗ ನಾವು ಅವರ ಅಂಶವಾಗಿ ಅವರ ಪ್ರತಿಬಿಂಬವಾಗಿ ನಾವು ನಮ್ಮೊಳಗೆ ಭಗವಂತನಿದ್ದಾನ ಅನ್ನೋದು ತಿಳ್ಕೊಂಡು ನಾವು ಆ ಧ್ಯಾನ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಎಷ್ಟು ದೇವತೆಗಳು ಕನೆಕ್ಟ್ ಆದ್ರೆ ಅಂತ ಸೌಭಾಗ್ಯ, ಅಂತ ಖುಷಿ ಇನ್ನೇನಿದೆ ಮಾಸ್ಟರ್ಸ್ ಅಂತ ಹೇಳೋದಕ್ಕೆ ಬಯಸ್ತೀನಿ ನಾನು. ನನಗೆ ದೇವತೆಗಳಿಗೆ ಕನೆಕ್ಟ್ ಆಗ್ಬೇಕು ಅನ್ನೋದು ಬಹಳ ಆಸೆ ಇತ್ತು. ಅದಕ್ಕೆ ಆ ಶಿವ ಬಂದು ನನಗೆ ಬಾಲಶಿವನ್ ರೂಪದಲ್ಲಿ ಬಂದು ನಿಮ್ಮನ್ ತೋರಿಸಿ ನನಗೆ ನಿಮ್ಮ ಜೊತೆ ಹೋಗಿ ನನಗೆ ಇದು ಧ್ಯಾನ ಮಾಡಿಸಿ ಆ ಮಾಡಿ ಅಂತ ಹೇಳಿ ಅದಕ್ಕೆ ಶಿವ ಬಂದಿದ್ದ ಅನ್ಸುತ್ತೆ ಮಾಸ್ಟರ್ಸ್ ಹೇಳ್ಬೇಕಂದ್ರೆ. ಅದು ಮಲಗಿ ಸಾಧಿಸೋದವ್ರಿ. ದೇವತೆಗಳು ನಮ್ಮ ಜೊತೆಗೆ ಇರೋದು ಮುಖ್ಯ ಅಂತ ಬಗ್ಗೆ ನಾನ್ ಪಡ್ಕೊಂಡಿದ್ದೀನಿ ಈ ಗುಡಾಕೇಶ. ನಾನ್ ಮೊದ್ಲಾದ್ರೂ ನನಗೆ ಅಷ್ಟು ದೇವತೆಗಳು ಕನೆಕ್ಟ್ ಇದ್ರು, ಆದ್ರೆ ಇದ್ರಲ್ಲಿ ಧ್ಯಾನ ಅನ್ನೋದು ಎಷ್ಟು ಮುಖ್ಯ ಅಂದ್ರೆ ಯಾವಾಗಲೂ ಶಿವ ಧ್ಯಾನ ಕೂತಿರ್ತಾನೆ. ಆ ಭಗವಂತನ ಕಾಣ್ಬೇಕಾದ್ರೆ ನಾವು ಧ್ಯಾನ ಮಾಡ್ತಿರ್ಬೇಕು. ಅದಕ್ಕೆ ಹೇಳ್ತೀನಿ ಮಾಸ್ಟರ್ಸ್, ಒಟ್ನಲ್ಲಿ ಧ್ಯಾನ ಮಾಡೋದ್ರಿಂದ ಎಲ್ಲವೂ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಶಾಂತಿ ಎಲ್ಲ ಏನ್ ಬೇಕು ಎಲ್ಲವೂ ಸಿಗುತ್ತೆ ಅಂದ್ಮೇಲೆ ನಾವ್ ಈ ಧ್ಯಾನ ಬಿಡ್ಬೇಕು ಯಾಕೋ, ಈ ಧ್ಯಾನ ಮಾಡ್ಕೊತ ಹೋಗ್ಬೇಕು. ಆಮೇಲೆ ಮಲಗಿದ್ರ ಮೈಕೈ ನೋವು ಬರುತ್ತೆ ಅಂದ್ರೆ ಮಲಗೋದಾದ್ರೂ ಏಕೆ. ನನಗಂತೂ ಮಲಗಿದ್ರೆ ಮೈಕೈ ನೋವು, ಸೊಂಟ ನೋವು ಇತ್ತು. ಇವಾಗ ಮಲ್ಗೋದ್ ಬಿಟ್ಟಿದೀನಿ, ಹ್ಯಾಪಿಯಾಗಿ ಬಿಂದಾಸ್ ಆಗಿ ಗಟ್ಟಿ ಮುಟ್ಟು ದೇಹ ಇದೆ ಹೇಳ್ಬೇಕಾದ್ರೆ ಮಾಸ್ಟರ್. ಒಟ್ನಲ್ಲಿ ಅದಕ್ಕೆ ಈ ಮಲ್ಗೋದು ಬೇಡವೇ ಬೇಡ ಅಂತ ಹೇಳಿ ಅನ್ಕೊಂಡ್ ಬಿಟ್ಟಿದೀನಿ ಮಾಸ್ಟರ್ಸ್ ನಾನ್ ಹೇಳ್ಬೇಕಂದ್ರೆ. ನಾನು ಶಿವನ್ ಹಾಗೆ ಭಗವಂತನ ಜೊತೆ, ನನ್ನ ಭಗವಂತನ ಜೊತೆ, ನನ್ನ ಶಿವನ್ ಜೊತೆ, ನನ್ನ ಶ್ರೀಕೃಷ್ಣ ಪರಮಾತ್ಮನ ಜೊತೆ ಯಾವಾಗ್ಲೂ ಧ್ಯಾನ ಮಾಡ್ಕೋತ ನಾನ್ ಅವ್ರ ಗತೆನ ಆಗಿ ಒಟ್ನಲ್ಲಿ ಅವ್ರ ಜೊತೆನೆ ಇರ್ಬೇಕಂತ ಹೇಳಿ ನಾನ್ ಅನ್ಕೊಂಡ್ ಬಿಟ್ಟಿದೀನಿ ಮಾಸ್ಟರ್ಸ್ ಹೇಳ್ಬೇಕಂದ್ರೆ. ಇಂತ ನನ್ಗ ಭಾಗ್ಯ ಅದೃಷ್ಟ ಸಿಕ್ಕಿದೆ ನನ್ ಇಷ್ಟು ಚಿಕ್ಕ ವಯಸ್ಸಲ್ಲೇ ಅಂದ್ರೆ ಇದನ್ ಯಾಕೆ ಬಿಡ್ಬೇಕು. ನನ್ನ ಒಳ್ಳೇದಕ್ಕೆ ಬಂದಿದೆ ಅಂದ್ಮೇಲೆ ಭಗವಂತ ಭಗವಂತ ಒಂದ್ ದಾರಿ ತೋರ್ಸಿದಾನ ಅಂದ್ರೆ ಇದು ಹಾಗೆ ಸುಮ್ನೆ ತೋರ್ಸಿರುದಿಲ್ಲ. ಇದನ್ ನಮ್ಮ ಮುಂದೆ ತಂದಿಟ್ಟಿದ್ದಾನೆ ಅಂದ್ರೆ ಇದನ್ ಮಾಡು ಅಂತ ಹೇಳಿ ತೋರ್ಸಿರ್ತಾನೆ ಅಂದ್ಮೇಲೆ ಅದಕ್ಕಾಗಿ ಮಾಡ್ಬೇಕು ಇದನ್ನ ಅಂತ ಹೇಳಿ ನಾನ್ ಅನ್ಕೊಂಡ್ ಬಿಟ್ಟಿದೀನಿ ಮಾಸ್ತರ್ಸ್ ಹೇಳ್ಬೇಕಂದ್ರೆ. ಇದನ್ ಹೆಂಗಿದ್ರು ನಮಗ್ ನಡೆದಾಡುವ ದೇವರನೇ ಶ್ರೀಕೃಷ್ಣ ಪರಮಾತ್ಮ ಅವರು ನಮ್ಮ ಜೊತೆ ಇರುವಾಗ ತುಂಬಾ ಎನರ್ಜಿ ಇದೆ ಸರ್. ನಿಮ್ ಹತ್ರ ಹೇಳ್ತೀನಿ ನಾನು, ತುಂಬಾ ತುಂಬಾ ಎನರ್ಜಿ ಇದೆ. ಅದಕ್ಕೆ
ನಮ್ಗ್ ನಡೆದಾಡುವ ದೇವ್ರೇ ನಮ್ ಜೊತೆ ಇರುವಾಗ ಸುಮ್ನೆ ಇದೆಲ್ಲ ಮಲಗೋದವ್ರು ಯಾಕೆ? ಒಟ್ನಲ್ಲಿ ಇಂತ ಖುಷಿ ಸಿಗಲ್ಲ, ಒಟ್ನಲ್ಲಿ ಇಂತ ಭಾಗ್ಯ ಸಿಗಲ್ಲ. ನಾನು ಶಿವನ್ ಹಾಗೇನೆ ಒಟ್ನಲ್ಲಿ ಭಗವಂತನ ಜೊತೆ ನಾನು ಈ ಧ್ಯಾನ ಮಾಡ್ಕೊತ ಒಟ್ನಲ್ಲಿ ಭಗವಂತನನ್ನೇ ಸೇರ್ಬೇಕಂತ ಹೇಳಿ ಅನ್ಕೊಂಡ್ಬಿಟ್ಟಿದೀನಿ ಮಾಸ್ಟರ್ಸ್ ಹೇಳ್ಬೇಕಂದ್ರೆ. ಎಲ್ಲರೂ ಮಾಡಿ ಎಲ್ಲರೂ ಚೆನ್ನಾಗಿರುತ್ತೆ. 9 ಗಂಟೆಗೆ ಜಾಯ್ನ್ ಆದ್ರೆ ತುಂಬಾ ಎನರ್ಜಿ ಇರುತ್ತೆ. ಇನ್ನು ಹೇಳ್ಬೇಕಂದ್ರೆ ಕುಂಡಲಿನಿ ಜಾಗೃತಿ ಹಾಕಿರ್ತಾರೆ ನಮ್ ಶ್ರೀಕೃಷ್ಣ ಅವರು. ಅದು ಆಕ್ಟಿವ್ ಆದ್ರೆ ಎಲ್ಲಾನು ಪ್ರಾಬ್ಲಮ್ ಎಲ್ಲಾ ಹೋದಂಗನೆ, ಪ್ರಾಬ್ಲಮ್ ಯಾವ್ದೂ ಇರಲ್ಲ. ಅವು 7 ಚಕ್ರಗಳು ಆಕ್ಟಿವ್ ಆದ್ರೆ ಯಾವ್ದೂ ಪ್ರಾಬ್ಲಮ್ ಇರಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ ಮಾಸ್ಟರ್. ಇರೋದೇ ಮೇನ್ ಅಲ್ಲೇ ಇದೆ. 9 ಗಂಟೆಯಿಂದ 10 ಗಂಟೆವರೆಗೂ ಬಂದ್ರೆ 7 ಚಕ್ರಗಳು ಆಕ್ಟಿವ್ ಆದ್ರೆ ಅಲ್ಲಿ ಯಾವ್ದನು ಒಂದು ಸಮಸ್ಯೆನೂ ಇರಲ್ಲ. ಆ ಚಕ್ರಗಳು ಆಕ್ಟಿವ್ ಇಲ್ಲದಕ್ಕಾಗಿನೇ ಎಲ್ಲಾ ಸಮಸ್ಯೆಗಳು ಬರ್ತಾವ ಮಾಸ್ಟರ್ಸ್ ಹೇಳ್ಬೇಕಂದ್ರೆ. ಮತ್ತೆ ವಾಟರ್ ಅಪ್ರಮಿಷನ್ ಮಾಡಿಸಿದ್ರೆ ವಾಟರ್, ಆ ನೀರಿಗೆ ಎಷ್ಟು ಶಕ್ತಿ ಇದೆ ಅಂದ್ರೆ ನಾವು ಹೇಳೋದನ್ನು ನೀರಿಗೆಲ್ಲ ಪ್ರತಿ ಒಂದಕ್ಕೂ ಮಾಸ್ಟರ್ಸ್ ನೀವು ಮಾತಾಡ್ಸಿ ನೋಡಿ. ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿ ನೋಡಿ ನೀವು. ಪ್ರತಿಯೊಂದ್ರು ಮಾತಾಡ್ಸಿ ನೋಡಿ, ಆ ಅನುಭವ ಪಡ್ಕೊಳ್ಳಿ. ನಾನ್ ಧ್ಯಾನಕ್ ಬಂದ್ಮೇಲೆ ಆ ಅನುಭವ ಪಡ್ಕೊಂಡಿದೀನಿ ಹೇಳ್ಬೇಕಂದ್ರೆ. ಯೂನಿವರ್ಸ್ ಜೊತೆ ಮಾತಾಡ್ತೀನಿ, ಖುಷಿ ಆಗುತ್ತೆ. ಇಷ್ಟ ಸಂತೋಷ. ನಾನೊಬ್ಳೆ ನಗ್ತಿರ್ತೀನಿ ಅನ್ನೋದಕ್ಕಿಂತ ನನ್ನ ಜೊತೆ ಭಗವಂತ ಇರ್ತಾನೆ, ನಗಸ್ತಿರ್ತಾನೆ. ನನಗ್ ಗೊತ್ತು ಅವ್ರು ನನಗ್ ರಿಪ್ಲೈ ಮಾಡಿರೋದು, ಮಾತಾಡಿರೋದು, ಅದ್ ಅನುಭವ ನನಗೆ ಹೇಳಕ್ಕಾಗಲ್ಲ ಮಾಸ್ಟರ್ಸ್ ಹೇಳ್ಬೇಕಂದ್ರೆ. ಅಷ್ಟು ಚೆನ್ನಾಗಿದೆ. ಇದು ಬದುಕು ಬಂಗಾರ. ನಾವು ಹುಟ್ಟಿದೀವಿ ಈ ಭೂಮಿ ಮೇಲೆ ಅಂದ್ರೆ ಇದು ಅಷ್ಟೇ. ನನ್ನ ಭಗವಂತ ಬಂಗಾರ ಅಷ್ಟ ಹೇಳ್ಬೇಕಂದ್ರೆ ಮಾಸ್ಟರ್ಸ್ ನನಗೆ ಅಷ್ಟ ಅನುಭವ ಆಗಿದೆ. ಒಟ್ಟಿನಲ್ಲಿ ನನ್ನ ದೇವ ಮಹಾದೇವನ್ ಜೊತೆ ನಾನ್ ತುಂಬಾ ಕನೆಕ್ಟ್ ಇದ್ದೀನಿ ಮಾಸ್ಟರ್ಸ್ ಹೇಳ್ಬೇಕಂದ್ರೆ. ನೀವು ಕೂಡ ಮಾತಾಡ್ಸಿ ನೋಡಿ ಯೂನಿವರ್ಸ್ ಜೊತೆ, ಸೂರ್ಯ ಚಂದ್ರ ನಕ್ಷತ್ರ ಮಾತಾಡ್ಸಿ ನೋಡಿ. ನಿಮ್ಗ ಆ ಅನುಭವ ಫೀಲ್ ಆದ್ರೆ ನೀವ್ ಹೇಳಿ ಮಾಸ್ಟರ್ಸ್. ನನಗೆ ಆ ಅನುಭವ ಎಲ್ಲ ಫೀಲ್ ಇದೆ ಮಾಸ್ಟರ್ಸ್. ಯಾಕಂದ್ರೆ ಪ್ರತಿಯೊಂದನು ನನ್ನ ನನ್ನ ಮಕ್ಕಳಲ್ಲಿನೂ ಕೂಡ, ನನ್ನ ಪತಿದೇವನಲ್ಲಿನೂ ಕೂಡ, ನನ್ನ ಯಜಮಾನನಲ್ಲಿ ಕೂಡ ನಾನು ದೇವ್ರ ನೋಡೋದಕ್ಕೆ ಬಯಸ್ತೀನಿ ಮಾಸ್ಟರ್ಸ್ ಹೇಳ್ಬೇಕಂದ್ರೆ. ಒಟ್ನಲ್ಲಿ ನಾನು ಎಲ್ಲರಲ್ಲೂ ದೇವ್ರ ನೋಡಕ್ ಬಯಸ್ತೀನಿ. ದೇವ್ರನೇ ನಮ್ಮ ಒಳಗೇನೆ ನಮ್ಮ ಒಟ್ಟಿಗೆನೆ ಇದ್ದಾನೆ ಮಾಸ್ಟರ್ಸ್. ನೋಡಿ ಆ ಖುಷಿ, ಅದನ್ನ ನೋಡಿ ಆ ಸಂತೋಷ ಅಂತ ಹೇಳೋದಕ್ಕೆ ಬಯಸ್ತೀನಿ. ನಾನ್ ಆ ಗುಡಾಕೇಶಕ್ ಬಂದ್ಮೇಲೆ ಇಷ್ಟೆಲ್ಲ ನನ್ನೊಳಗೆ ಭಗವಂತನಿದ್ದಾನೆ, ಎಲ್ಲರೊಳಗೂ ಭಗವಂತನಿದ್ದಾನೆ ಅನ್ನೋದನ್ನ ನನಗೆ ಗೊತ್ತಿದ್ದಿಲ್ಲ ಮಾಸ್ಟರ್ಸ್ ಹೇಳ್ಬೇಕಂದ್ರೆ. ಇವಾಗ ಗುಡಾಕೇಶಕ್ ಬಂದ್ಮೇಲೆ ನನಗೆ ಇದು ಎಲ್ಲಾ ಅನುಭವಿಸ್ಬಿಟ್ಟಿದ್ದೀನಿ. ನನಗೆ ಇವಾಗ ತುಂಬಾ ಖುಷಿಯಾಗಿದ್ದೀನಿ ಮಾಸ್ಟರ್ಸ್. ಒಟ್ನಲ್ಲಿ ನನಗೆ ಎಲ್ಲಿ ನೋಡಿದ್ರು ಭಗವಂತನೇ. ತುಂಬಾ ಸಂತೋಷವಾಗಿದ್ದೀವಿ ಮಾಸ್ಟರ್ಸ್ ಗುಡಾಕೇಶಕ್ ಬಂದ್ಮೇಲೆ. ನೀವು ಸರಿ ಪರೀಕ್ಷೆ ಮಾಡಿ ನೋಡಿ, ಅದನ್ನ ನೀವು ಅನುಭವಿಸ್ತೀರಾ. ಆ ಫೀಲು ನಿಮ್ಗೂ ಗೊತ್ತಾಗುತ್ತೆ ಮಾಸ್ಟರ್ಸ್. ಹೌದಲ್ಲ, ನಿಜ ಅನ್ಕೋತೀರಾ ನೀವು ಕೂಡ. ಹೌದಲ್ವಾ, ನಿಜ ಅನ್ಕೋತೀರಾ. ನೀವು ಮಾತಾಡ್ಸಿ ನೋಡಿ, ಕರೆಕ್ಟ್ ಆಗಿ ನೋಡಿ, ಎಲ್ಲವೂ ಅರ್ಥ ಆಗುತ್ತೆ, ನಿಮಗೆ ಅರ್ಥ ಆಗುತ್ತೆ. ನಾನು ಏನ್ ಅನ್ಕೋತೀನೋ ಅದೆಲ್ಲ ಆಗುತ್ತೆ ಮಾಸ್ಟರ್ಸ್. ಒಟ್ನಲ್ಲಿ ನನ್ನ ಬಯಸಿದ್ದೆಲ್ಲವೂ ಸಿಕ್ಕೇ ಸಿಗುತ್ತೆ. ಹಾಗೆ ನಾನು ಏನ್ ಅನ್ಕೋತೀನೋ ಅದೆಲ್ಲವೂ ಆಗುತ್ತೆ. ಮಳೆ ಬರ್ಬೇಕಿತ್ತು, ಚೆನ್ನಾಗಿರ್ತಿತ್ತು ಅಂದ್ರೆ ಮಳೆನೂ ಬರುತ್ತೆ. ಒಟ್ನಲ್ಲಿ ಹೀಗೆ ನನಗೆ ಎಲ್ಲಾನು, ನನಗೆ ಏನಾದ್ರೂ ನೋಡ್ಬೇಕನ್ನಿಸ್ತಂದ್ರ ನನಗೆ ಏನಾದ್ರೂ ಒಂದು ನವಿಲು ಕೋಗಿಲೆ, 2 ದಿನ ಆಯ್ತು ಮಾಸ್ಟರ್ಸ್ ಇವತ್ತು ಕೋಗಿಲೆ ನವಿಲು, ಇಲ್ಲಿ ನವಿಲು ಕೂತಿರುತ್ತೆ, ಅಲ್ಲಿ ಕೋಗಿಲೆ. ನೀನ್ ಹೋಗ್ಲೇ ಬೇಡ, ನೀನ್ ಇಲ್ಲಿ ಇಲ್ಲೇ ಕೂಗ್ತಾ ಇರು ಅಂತ ಹೇಳಿದೀನಿ. ಅದ್ 2 ದಿನ ಆಯ್ತು ಇಲ್ಲೇ ಕೂಗ್ತಾನೇ ಇದೆ. ನಮ್ಮ ಮನೆ ಹತ್ತಿರ ಕೋಗಿಲೆ ನವಿಲೊಂದಲ್ಲಿ ತೆಂಗಿನ ಗಿಡದ ಮೇಲೆ ಹತ್ತಿಕೊಡ್ತಾ ಅಲ್ಲಿ ಕೂಗ್ತಾ ಇದೆ. ಒಟ್ನಲ್ಲಿ ಭಗವಂತ ಬಾಳ್ ಚಂದ ಹೇಳ್ಬೇಕಂದ್ರೆ ಖುಷಿ ಪಡಿಸ್ತಾನೆ ಇರ್ತಾರೆ ನೋಡಿ ಮಾಸ್ಟರ್ಸ್. ನನ್ ನಗು ನೋಡೋದಕ್ಕಿನ್ನ ನನ್ನ ಬಂಗಾರ ಶಿವನಿಗೆ ಇಷ್ಟ ಅನ್ಸುತ್ತೆ. ಒಟ್ನಲ್ಲಿ ನಗಸ್ತಾನೆ ಇರ್ತಾರೆ ಮಾಸ್ಟರ್ಸ್. ಒಟ್ನಲ್ಲಿ ನನ್ ಖುಷಿ ಪಡಿಸ್ತಾನೆ ಇರ್ತಾರೆ ಮಾಸ್ಟರ್ಸ್ ಹೇಳ್ಬೇಕಂದ್ರೆ. ವೆರಿ ಗುಡ್. ಒಟ್ನಲ್ಲಿ ಎಲ್ಲರೂ ಮಾಡಿ ಮಾಸ್ಟರ್ಸ್, ತುಂಬಾ ಚೆನ್ನಾಗಿದೆ. ಇದು ಗುಡಾಕೇಶದಲ್ಲಿ ಎಲ್ಲವೂ ಸಿಗುತ್ತೆ. ಅದರಲ್ಲಿ ನಮ್ ಶ್ರೀಕೃಷ್ಣ ಪರಮಾತ್ಮ ಅವರು ನಡೆದಾಡುವ ದೇವರೇನೆ. ಇವ್ರ ಜೊತೆ ಹೋದ್ರೆ ನಮ್ದು ಎಲ್ಲವೂ ಸಕ್ಸಸ್ ಆಗೇ ಆಗುತ್ತೆ. ನಾನಂತೂ 8 ತಿಂಗಳಲ್ಲಿ ಎಲ್ಲವೂ ಸಕ್ಸಸ್ ಪಡೆದಿದ್ದೀನಿ. ನಾನು ದೇವತೆಗಳನ್ನ ಕಾಣ್ಬೇಕಂತ ಅನ್ಕೊಂಡಿದ್ದೀನಿ, ದೇವತೆಗಳಂತೂ ಕಂಡಿದ್ದೀನಿ ಹೇಳ್ಬೇಕಂದ್ರೆ. ಶ್ರೀಕೃಷ್ಣ ಪರಮಾತ್ಮನಲ್ಲೂ ಕೂಡ ದೇವ್ರನ್ನ ಕಂಡಿದ್ದೀನಿ. ಅವ್ನ್ ಆಂಜನೇಯ ಸ್ವಾಮಿ, ಅವ್ನ್ ಶ್ರೀಕೃಷ್ಣ, ಹೀಗೆಲ್ಲಾ ಕಂಡಿದ್ದೀನಿ. ನಮ್ ಜೊತೆ ನಡೆದಾಡುವ ದೇವರೇ ಇದ್ದಾರೆ. ಅದನ್ನ ಎಲ್ಲರೂ ಉಪಯೋಗ ಮಾಡ್ಕೊಳ್ಳಿ ಮಾಸ್ಟರ್ಸ್ ಹೇಳ್ಬೇಕಂದ್ರೆ. ಎಲ್ಲರೂ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳಕ್ ಬಯಸ್ತೀನಿ ಮಾಸ್ಟರ್ಸ್ ನಾನು. ಸಾಮಾನ್ಯದವರಲ್ಲ ಇವ್ರು ಅರುಣ್ ಕುಮಾರ್ ಸರ್ ಅಂದ್ರೆ. ನಮ್ಗೆ ನಡೆದಾಡುವ ದೇವರೇ ಮಾಸ್ಟರ್ಸ್ ಅವರು. ನಮ್ಮ ಜೊತೆ ಇದ್ದಾರೆ ಅಂದ್ರೆ ನಮ್ಮ ಭಾಗ್ಯ. ಎಲ್ಲರೂ ಉಪಯೋಗ ಮಾಡ್ಕೊಳ್ಳಿ, ಎಲ್ಲರೂ ಗುಡಾಕೇಶ ಮಾಡಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಮಾಸ್ಟರ್ಸ್ ನಾನು. ಓಕೆ ಮೇಡಮ್. ಹಾ, ಸೂಪರ್, ವೆರಿ ಗುಡ್, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮ ಈ ಸಾಧನೆ ಹೀಗೆ ಮುಂದುವರಿಲಿ ನಿರಂತರವಾಗಿ.
ಎಲ್ಲವೂ ಶ್ರೀಕೃಷ್ಣನ ಪರಮಾತ್ಮನ ಆಶೀರ್ವಾದ. ನಂದೆಲ್ಲವೂ ಶ್ರೀಕೃಷ್ಣ ಪರಮಾತ್ಮನಿಗೆ, ಎಲ್ಲವೂ ಶ್ರೀಕೃಷ್ಣ ಪರಮಾತ್ಮನಿಗೆ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಅಷ್ಟೇ ಅಷ್ಟೇ. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಪದ್ಮಾವತಿ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮಾಸ್ಟರ್, ಹೇಗೆ ನಡೀತಾ ಸರ್ ಇದೆ? ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್. ಮುಗಿಸಿದ್ರಾ? ತುಂಬಾ ಚೆನ್ನಾಗಿದೆ ಮಂಡಲ ಮುಗಿಸಿದ್ರಾ? ಸರ್. ಹೇಳ್ಬೇಡಿ ಸರ್. ಅದು ಬ್ರೇಕ್ ಆಗ್ತಾ ಇದೆ, ಬಟ್ ಬಿಟ್ಟಿಲ್ಲ, ಕಂಟಿನ್ಯೂ ಇದೆ, ಬಟ್ ಬಿಡೋದಿಲ್ಲ ಸರ್. ಒಂದು ನಿಮ್ಮಿಂದ ಒಂದು ಬ್ಲೆಸ್ಸಿಂಗ್ ಗೋಸ್ಕರ ಇವತ್ತು ನಾನು ಆನ್ಲೈನ್ ಬಂದಿದ್ದೀನಿ ಸರ್. ಓಕೆ. ಇದೇ ತಿಂಗಳ 15ನೇ ತಾರೀಕು, ಜೂನ್ 15ಕ್ಕೆ ನಮ್ಮ ಊರಲ್ಲಿ ಫಸ್ಟ್ ಟೈಮ್ ಸಸ್ಯಾಹಾರಿ ರ್ಯಾಲಿ ಹಮ್ಮಿಕೊಂಡಿದ್ದೀವಿ. ಮತ್ತೆ ಧ್ಯಾನ ಯಜ್ಞ ಮಂಡಲ ಧ್ಯಾನ ಕಂಪ್ಲೀಟ್ ಆಯ್ತು ಸರ್. ನಮ್ದು 4ನೇ ಮಂಡಲ ಧ್ಯಾನ, ಅದರದ್ದು ಕೂಡ ಧ್ಯಾನ ಯಜ್ಞ ಅಂತಂದು ಹಮ್ಮಿಕೊಂಡಿದೀವಿ. ಸುಮಾರು ಒಂದ್ 200-300 ಜನಕ್ಕೆ ಆಹ್ವಾನ ಕೊಟ್ಟಿದ್ದೀವಿ ಸರ್. ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಒಂದ್ ದೊಡ್ಡ ಮಟ್ಟದಲ್ಲಿ ಒಂದು ಧ್ಯಾನ ಯಜ್ಞ ಸಸ್ಯಾಹಾರಿ ರ್ಯಾಲಿ ಮಾಡ್ತಾ ಇದೀವಿ. ಅದಕ್ಕೆ ನಿಮ್ಮ ಒಂದು ಬ್ಲೆಸ್ಸಿಂಗ್ಸ್ ಬೇಕು ಸರ್. ಅದಕ್ಕೋಸ್ಕರನೇ ಬಂದಿದ್ದೆ. ಎಲ್ಲ ಖಂಡಿತ ನಮ್ಮ ಸಹಕಾರ ಇದ್ದೇ ಇರ್ತದೆ. ಎಲ್ಲಾ ರೀತಿಯಿಂದಲೂ Thank you. ಯೂನಿವರ್ಸ್ ಕೂಡ ಹೆಲ್ಪ್ ಮಾಡೇ ಮಾಡ್ತದೆ. ನಾವು ಯೂನಿವರ್ಸ್ ವರ್ಕ್ ಮಾಡ್ಲಿಕ್ಕೆ ಹೊರಟಾಗ ಪ್ರತಿಯೊಂದು ಕೂಡ ಅದಕ್ಕೆ ಸಪೋರ್ಟಿವ್ ನಾವ್ ಆಗಿರ್ತದೆ. ಅನ್ಕೊಂಡಿದ್ದಿದ್ದಿಲ್ಲ ಸರ್, ಬರೇ 3-4 ಜನರಲ್ಲಿಂತ್ರ ನಮ್ಮ ಧ್ಯಾನ ಸ್ಟಾರ್ಟ್ ಆಯ್ತು ನನ್ನೂರಲ್ಲಿ. ಸೊ ಇವತ್ತು ನೂರಾರು ಜನಕ್ಕೆ ಅದು ತಲುಪಿದೆ. ನಾವೆಲ್ಲರೂ ಸೇರಿ ಒಂದು ಧ್ಯಾನ ಯಜ್ಞ ಅಂತ ಅನ್ಕೊಂಡಿದೀವಿ ಸರ್. ದೊಡ್ಡ ಮಟ್ಟದಲ್ಲಿ ಮಹಾಪ್ರಸಾದ ಕೂಡ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದೀವಿ ಎಲ್ಲರೂ ಕೂಡಿ. ಸೊ ನಿಮ್ಮ ಒಂದು ಬ್ಲೆಸ್ಸಿಂಗ್ಸ್ ಅದಕ್ಕೆ ಖಂಡಿತ ಇರುತ್ತೆ ಅನ್ಕೊಂಡಿದೀನಿ ಸರ್. ಲೋಕ ಕಲ್ಯಾಣದ ಕಾರ್ಯ ಯಾರು ಮಾಡಿದ್ರು ನಮ್ಮ ಸಂಪೂರ್ಣ ಸಹಕಾರ ಇರ್ತದೆ. ಥ್ಯಾಂಕ್ ಯು ಸರ್. ಅದು ಇದು ಆದ ತಕ್ಷಣನೇ ನನ್ನ ಮನೆ ಕೂಡ ಕಂಪ್ಲೀಟ್ ಆಯ್ತು ಸರ್. ಪಿರಮಿಡ್ ಕಟ್ಟಿಸ್ತಾ ಇದ್ದೀನಿ ಸರ್. ಪಿರಮಿಡ್ ಥ್ಯಾಂಕ್ ಯು ಸರ್. ಆಯ್ತಾ? ಪಿರಮಿಡ್ ಸರ್ ಇನ್ನು ಸ್ಟಾರ್ಟ್ ಮಾಡ್ತೀವಿ ಸರ್. ಮನೆ ಎಲ್ಲ ಇವಾಗ ಕನ್ಸ್ಟ್ರಕ್ಷನ್ ಎಲ್ಲ ಕಂಪ್ಲೀಟ್ ಆಯ್ತು. ಈ ಮಂತ್ ಅಲ್ಲೇ ಸ್ಟಾರ್ಟ್ ಮಾಡ್ತೀನಿ ಸರ್. ಅದಕ್ಕೂ ನಿಮ್ ಬ್ಲೆಸ್ಸಿಂಗ್ ಬೇಕು ಸರ್. ಎಲ್ಲರಿಗೂ ನಮ್ಮ ಬ್ಲೆಸ್ಸಿಂಗ್ಸ್ ಇರ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ಎಲ್ಲ ಕಂಪ್ಲೀಟ್ ಮುಗಿದ ತಕ್ಷಣ ನನ್ಗೆ ಖಂಡಿತ ಸರ್, ಮೇಡಮ್ ಅವರು ಇವಾಗ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡ್ರಲ್ಲ, ತುಂಬಾ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್. ನಿಜವಾಗ್ಲೂ ಎಷ್ಟು ಆನಂದವಾಗಿದ್ದಾರೆ ಅವರು. ಮಾತಲ್ಲೇ ಸತಿಗೂ ಎಷ್ಟು ಆನಂದ ವ್ಯಕ್ತಪಡಿಸ್ತಾ ಇದ್ದಾರೆ. ಬಹಳ ಖುಷಿ ಆಯ್ತು ಸರ್. ನಿಜವಾಗ್ಲೂ ಗುಡಾಕೇಶ ಎಷ್ಟು ಆನಂದ ಕೊಡುತ್ತೆ ಎಲ್ಲರಿಗೂ ಅನ್ನೋದು ತುಂಬಾ ಅರ್ಥ ಆಯ್ತು ಸರ್. ನನಗಂತೂ ಅಷ್ಟೇ. ಇವಾಗ ಹೆಂಗಾಗಿದೆ ಅಂದ್ರೆ ಮಲ್ಕೊಂಡ್ರೆ ಸಾಕು ಮೈಕೈ ನೋವು ಆಗುತ್ತೆ, ಕುಂತ್ರೆ ಅಷ್ಟು ರಿಲೀಫ್, ಅಷ್ಟು ವೇಟ್ ಲಾಸ್ ಅಲ್ಲಿ ಇದೀನಿ ಬಿಡು ಅನ್ನೋ ತರ ಫೀಲ್ ಆಗುತ್ತೆ ಸರ್. ಮಲ್ಕೊಳ್ಲಿಕ್ಕಂತೂ ಆಗದೇ ಇಲ್ಲ. ಕೆಳಗಡೆ ಮಲ್ಕೊಂಡ್ರೆ ಅಂತಂದ್ರೆ ನೋವು ಸ್ಟಾರ್ಟ್ ಆಗುತ್ತೆ ಸರ್. ಆ ತರ ಆಗ್ಬಿಟ್ಟಿದೆ ಇವಾಗ. ಬೆಡ್ ಅನ್ನೋದೇ ಮರಿತಾ ಹೋಗ್ತಾ ಇದೀನಿ. ತುಂಬಾ ಚೆನ್ನಾಗಿದೆ ಸರ್. ಎಲ್ಲರೂ ಇಲ್ಲಿ ಕೂಡ ರೆಡಿ ಆಗ್ತಾ ಇದಾರೆ ಗುಡಾಕೇಶಗೆ. ಬಟ್ ಅದನ್ನ ನಿಮ್ ಹತ್ರ ನಾನು ಅದನ್ನ ಒನ್ ಡೇ ಅದು ಸ್ಟಾರ್ಟ್ ಮಾಡಿಸಿ ಅವ್ರಿಗೆ ಕಂಟಿನ್ಯೂ ಮಾಡಿಸ್ತೀನಿ ಸರ್. ಓಕೆ ಮೇಡಮ್. ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾವ ಊರು ಅಂದ್ರೆ ನಿಮ್ದು? ಗಂಗಾವತಿ? ಗಂಗಾವತಿ ಹತ್ರ ಸರ್ ಹುಲಿಗೆಮ್ಮ ದೇವಸ್ಥಾನ ಇದೆ ಅಲ್ಲ ಸರ್, ಅಲ್ಲಿ ಅಗಳಕೇರ ಅಂತ ಒಂದು ಹಳ್ಳಿ ಸರ್ ಅದು. ಗಂಗಾವತಿಲಿ. ಫ್ಲೈಯರ್ಸ್ ಎಲ್ಲ ಕಳಿಸಿ ಗ್ರೂಪ್ ಅಲ್ಲೆಲ್ಲ ಶೇರ್ ಮಾಡೋಣ. ಥ್ಯಾಂಕ್ ಯು ಸರ್, ಕಳಿಸ್ತೀನಿ ಸರ್. ಓಕೆ ಮೇಡಮ್. ಸುತ್ತಮುತ್ತ ಇರೋ ಮಾಸ್ಟರ್ಸ್ ಎಲ್ಲ ಅಟೆಂಡ್ ಮಾಡಿ ಅವ್ರ ಧ್ಯಾನ ಯಜ್ಞಕ್ಕೆ. ಇದ್ರಲ್ಲಿ ವೀಣಾ ಅಂತ ಗೊತ್ತಿಲ್ಲಿಂದ ಜಾಯ್ನಿಂಗ್ ಆಗ್ತಾ ಇದ್ದಾರೆ ಸರ್. ಅವರು ವೀಣಾ ಸರ್, ಅವರು ಆಕ್ಚುಲಿ ನನ್ನ ಗುಡಾಕೇಶಕ್ಕೆ ಇನ್ಸ್ಪೈರ್ ಅವರೇ ಸರ್. ಅವ್ರ ಜೊತೆ ಎಲ್ಲ ಡಿಸ್ಕಷನ್ ಮಾಡಿ ಅವರು ಆಗಿರೋ ಅನುಭವ ಕೇಳಿ ನಾನು ಇದ್ರಲ್ಲಿ ಸಾಧನೆ ಮಾಡ್ಬೇಕು ಅಂತ ಬಂದ್ರೆ ನಿಜವಾಗ್ಲೂ ಒಂದು ಒಳ್ಳೆ ಅನುಭವ. ತುಂಬಾ ಫೀಲ್ ಆಗ್ತಾ ಇದೆ ಸರ್. ಬಟ್ ನಾನು 41 days ಕಂಪ್ಲೀಟ್ ಮಾಡ್ಕೊಂಡು ಅದು ಶೇರ್ ಮಾಡ್ತೀನಿ. ಒಳ್ಳೊಳ್ಳೆ ಅನುಭವಗಳು ಸರ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನನ್ನ ಲೈಫ್ ಟರ್ನಿಂಗ್ ಗುಡಾಕೇಶ್, ಇಷ್ಟು ಮಾತ್ರ ನಾನು ಹೇಳ್ತೇನೆ. ಬಟ್ 41 days ಆಫ್ಟರ್ 41 days ಹೇಳ್ಕೊಂತೀನಿ. ಓಕೆ ಮೇಡಮ್, ಖಂಡಿತ
ನಿಮ್ಮ ಥ್ಯಾಂಕ್ ಯು ಸರ್. ಎಕ್ಸ್ಪೀರಿಯನ್ಸ್ ಕೇಳಲಿಕ್ಕಾಗಿ ನಾವು ಕಾಯ್ತಾ ಇರ್ತೀವಿ. ಖಂಡಿತ ಸರ್, ನನ್ ಖುಷಿ ಆಗ್ತದೆ ಮೇಡಮ್ ಅವ್ರ ಒಂದು ಆ ಖುಷಿ ನೋಡಿ. ಬಟ್ ಅವರಷ್ಟು ಎಕ್ಸ್ಪೀರಿಯನ್ಸ್ ಆಗ್ಲಿಲ್ಲ ಅಂದ್ರೂ ಬಟ್ ಟರ್ನಿಂಗ್ ಪಾಯಿಂಟ್ ಸರ್, ನನ್ನ ಲೈಫಿಗೆ ಟರ್ನಿಂಗ್ ಪಾಯಿಂಟ್. ನಾನು ಒಂದು ಉದ್ದೇಶ ನಿಮ್ಗೆ ಹೇಳಿದ್ದೇನೆ, ಪಿರಮಿಡ್ ಕನ್ಸ್ಟ್ರಕ್ಷನ್, ಅದು ಸಾಧ್ಯ ಆಯ್ತು. ನನ್ಗೆ ಅದು ಸಾಕು ಸರ್. ಅದೇ ಒಂದು ನನ್ ಕನಸು, ಅದು ಸಾಧ್ಯ ಆಗಿದೆ. ಈ ಸಸ್ಯಾಹಾರಿ ರ್ಯಾಲಿ ಆದ ತಕ್ಷಣ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ ಮೇಡಮ್, ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಸರ್. ಹರಿಪ್ರಿಯಾ ಮಾಸ್ಟರ್ ಮಾತಾಡಿ. ಸರ್ ನಮಸ್ತೆ ಸರ್. ಲಾಸ್ಟ್ ವೀಕ್ ಆಕ್ಚುಲಿ ಏಕಾದಶಿ ಟೈಮಲ್ಲಿ ಆಕ್ಚುಲಿ ಫ್ರೈಡೇ ನಮ್ಗೆ ಗೊತ್ತಿಲ್ಲದೆ ಮಾರ್ನಿಂಗ್ ಎದ್ದಿದ ತಕ್ಷಣ ಹಾಲು ಕೊಟ್ಬಿಟ್ಟೆ ಸರ್. ನನ್ಗೆ ಗೊತ್ತೇ ಇರ್ಲಿಲ್ಲ ಏಕಾದಶಿ ಅಂತ, ಮರ್ತೋಗಿ ಕೊಡ್ತು ಬಿಟ್ಟೆ. ಆಮೇಲೆ ಯೋಚನೆ ಮಾಡ್ತಾ ಇದೀನಿ ಏಕಾದಶಿ ಅಂತ. ಆಮೇಲೆ ಫುಲ್ ಉಪವಾಸ ಇರಕ್ ಸ್ಟಾರ್ಟ್ ಮಾಡ್ದೆ. ಸ್ಯಾಟರ್ಡೆ ಫುಲ್ ಉಪವಾಸ ಇದ್ದೆ. ನಾಟ್ ಇವನ್ ನೀರು ಸಹ ನಾನು ಕುಡ್ದಿಲ್ಲ. ಫುಲ್ ಇದೆ, ಬಟ್ ಆದ್ರೆ ಬಾಯಿ ಎಲ್ಲ ಸ್ವಲ್ಪ ಕಹಿ ಕಹಿ ಅನಿಸ್ತಿತ್ತು. ಬಟ್ ಆಕ್ಚುಲಿ ಅದೇನ ಅಂತ ನಂಗೆ ಅರ್ಥ ಆಗಿಲ್ಲ ಸರ್. ಹ್ಮ್ ಇರ್ಲಿ, ಬಾಯಿ ಕಹಿ ಏನಾಗಲ್ಲ. ನೀವು ಬ್ರಷ್ ಮಾಡಿದ್ರಿ ಅಲ್ಲ ಮತ್ತೆ? ಬ್ರಷ್ ಮಾಡಿದೆ ಸರ್, ಬಟ್ ಅಂದ್ರೆ ಕಹಿ ಕಹಿ ಅಂದ್ರೆ ಆಗ್ತಿತ್ತು ನನಗೆ. ಅಂದ್ರೆ ಡ್ರೈ ಆಗಿರುತ್ತಲ್ಲ, ನಮ್ದು ಅದು ಲಾವಾರಸ ಅಂತೀವಲ್ಲ, ಅದು ಹಾಗೆ ಡ್ರೈ ಆದ ಹ್ಮ್ ಕಹಿ ಬರ್ತದೆ. ಕಹಿ ಬರ್ತದೆ ಕೆಲವರಿಗೆ, ಎಲ್ಲರಿಗೂ ಬರಲ್ಲ, ಕೆಲವರಿಗೆ ಬರ್ತದೆ. ಹ್ಮ್ ಹ್ಮ್ ಅಂತೂ ಹಾಲು ಕುಡ್ದು ಏಕಾದಶಿ ಮಾಡಿದ್ರಿ. ಹ್ಮ್. ಫ್ರೈಡೆ ಮಾತ್ರ ಸರ್, ಅದಾದ್ಮೇಲೆ ಸ್ಯಾಟರ್ಡೆ ಇವರು ಏನೂ ಲಾಸ್ಟ್ ಮಾಡಿಲ್ಲ. ಎಂಡಿಗೆ ತಡ್ಕೊಳಕ್ ಆಗಿಲ್ಲ ಅಂತ ಕುಡಿದ್ರೆ, ನೀವು ಅದು ಬಿಗಿನಿಂಗ್ ಸ್ಟಾರ್ಟಿಂಗ್ ತಗೊಂಡೇ ಸ್ಟಾರ್ಟ್ ಮಾಡ್ಬಿಟ್ಟಿದಿಲ್ಲ. ಮರ್ತೆ ಹೋಗಿದೆ ಸರ್, ಗೊತ್ತೇ ಆಗಿಲ್ಲ ನನಗೆ. ಆಮೇಲೆ ಯೋಚನೆ ಮಾಡ್ತಾ ಇದ್ದೀನಿ ಇವತ್ತು ಏಕಾದಶಿ ಅಲ್ವಾ ಅಂತ. ಇಲ್ಲಿ ಬಿಡಿ, ಜ್ಞಾನ ಗೊತ್ತಿಲ್ಲದೆ ಮರವಿನಿಂದ ಮಾಡಿದ್ರೆ ಅದು ನಮ್ ತಪ್ಪಲ್ಲ ಅಲ್ವಾ? ಗೊತ್ತಿಲ್ಲದ ಮೇಲೆ ಗೊತ್ತಿದ್ದು ಮಾಡಿದ್ರೆ ಅದು ತಪ್ಪಾಗ್ತದೆ. ತೊಂದರೆ ಇಲ್ಲ. ತಮಾಷೆ ಮಾಡಿದಾನೆ ದೇವ್ರು. ನೋಡೋಣ ಹೇಗೆ. ಒಂದ್ ಲೋಟ ಹಾಲು ಕೊಡ್ಸೋಣ, ಆಮೇಲೆ ಹಿಂಗೆ ಏನ್ ಆಕ್ಷನ್ ತಗೊಂತಾರೆ ಅಂತ. ಓಕೆ ಮೇಡಮ್, ಹೇಗೆ ನಡೀತಾರೆ ಗುಡಾಕೇಶ? ಚೆನ್ನಾಗಿ ನಡೀತಿದೆ ಸರ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತಿದೆ. ಐ ಮೀನ್ ಆಪೋಸಿಟ್ ಸೈಡ್ ಇಂದಾನು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ. ಯಾರು ಅಷ್ಟೇನು ಅಷ್ಟೊಂದು ಇದ್ರಾಗ ನೋಡಲ್ಲ, ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಎಲ್ರು ಅಷ್ಟೇ ಪ್ರೀತಿ ವಿಶ್ವಾಸದಿಂದಾನೇ ಕಾಣ್ತಿರ್ತಾರೆ. ನಮಗೂ ಅಷ್ಟೇನೆ. ಆಮೇಲೆ ನಾವ್ ಏನಾದ್ರು ಅಂದ್ಕೊಂಡಿದ್ರೆ ಅದ್ರ ತಕ್ಷಣ ಹಂಗೆ ನಡೆಯುತ್ತೆ. ಆಮೇಲೆ ನಾವ್ ಇವಾಗ ಏನಾದ್ರು ಮಾತಾಡ್ಬೇಕು, ಅವರಿಂದ ಕಾಲ್ ಯಾರಾದ್ರೂ ಕಾಲ್ ಮಾಡ್ತಿದಾರೆ, ಎಕ್ಸ್ಪೆಕ್ಟ್ ಮಾಡ್ತಿದಾರೆ ಅಂತಂದ್ರೆ ಅದ್ ಮುಂಚೆನೆ ಗೊತ್ತಾಗುತ್ತೆ ಸರ್. ಕೆಲವೊಂದು ಇವ್ರು ಈ ತರ ಕಾಲ್ ಮಾಡ್ಬೇಕು ಅನ್ಸಿ, ಯಾಕೋ ಅವ್ರು ಕಾಲ್ ಮಾಡ್ತಾ ಇದಾರೆ ಅಂತಾನೆ ಅನ್ಸುತ್ತೆ ನಮ್ಗೆ. ನೋಡಿದ್ರೆ ಒಂದ್ 5-10 ಮಿನಿಟ್ಸ್ ಅಲ್ಲಿ ಅವ್ರ ಕಾಲ್ ಬಂದಿರುತ್ತೆ ನಮ್ಗೆ. ನಿಮ್ಮ ಮದರ್ ಹುಷಾರಿದ್ದಾರೆ ಈಗ? ಹಾ ಚೆನ್ನಾಗಿದ್ದಾರೆ ಸರ್. ಓಕೆ, ಕಂಟಿನ್ಯೂ ಮಾಡಿ. ಇಬ್ರು ಮಾಡ್ತಾ ಹಾ ಇದೀರಾ? ಹಾ ಮಾಡ್ತಿದೀವಿ ಸರ್. ನಾನು ಮಲಗೋದಿಲ್ಲ ಅಂತ ನಾನು ಡಿಸೈಡ್ ಮಾಡ್ಬಿಟ್ಟಿದೀನಿ ಸರ್. ಅವತ್ ಆಗಿದ್ದು ನಂಗೆ ಸಾಕು ಸರ್. ಫುಲ್ ಬಾಡಿ ಪೇನ್ ಸ್ಟಾರ್ಟ್ ಆಗೋಯ್ತು ಸರ್. ಓಕೆ, ಈಗ ಮತ್ತೆ ಮದುವೆ ಆದ್ರೆ ಹೆಂಗೆ ಕತೆ? ಇಲ್ಲ ಸರ್, ಇಲ್ಲ ಸರ್. ನೀವು ನೋಡಿದ್ರೆ ಲೈಫ್ ಲಾಂಗ್ ಗುಡಾಕೇಶ ಆದ್ರೆ ಹೆಂಗೆ ಕತೆ ಎಂದೆ. ಮಾಡ್ತೀವಿ ಸರ್. ವೆರಿ ಗುಡ್, ಮಾಡಿ. ಹಾ ಹ್ಮ್ ಇದನ್ ಮಾತ್ರ ಬಿಡೋದಿಲ್ಲ ಸರ್. ಬಿಟ್ರೆ ಅಷ್ಟೇ ಅಷ್ಟೇ. ಪ್ರಾಬ್ಲಮ್ಸ್ ಜಾಸ್ತಿನೇ ಆಗುತ್ತೆ. ಇದರಿಂದ ಹಾ, ಏನ್ ಪ್ರಾಬ್ಲಮ್ಸ್ ಆಗಲ್ಲ. ಓಕೆ ಮೇಡಮ್, ಥ್ಯಾಂಕ್ ಯು, ವೆರಿ ಗುಡ್. ಥ್ಯಾಂಕ್ ಯು ಸರ್. ಹಾ, ಕಾಂತಮ್ಮ ಮಾತಾಡಿ. ನಮಸ್ತೆ ಮಾಸ್ಟರ್. ನಮಸ್ತೆ ಮಾಸ್ಟರ್. ಸುಜಾತ ಮೇಡಮ್ ಒಂದು ಮಗು ತರ ರಿಪೀಟ್ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಮೇಡಮ್. ನನಗಂತೂ ಅಂಗನವಾಡಿ ಮಕ್ಳನ್ನ ನೋಡ್ದಂಗ ಆಯ್ತು. ಅವರು ಅಂಗನವಾಡಿ ಮಕ್ಕಳಿಗೆ ಹೇಳಿ 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 ಅದೇ ಇದರಲ್ಲಿ ನಮಗೂ ನೀವು ಮಕ್ಳಾಗ್ಬಿಟ್ಟಿದ್ದೀರಾ ಅಂಗನವಾಡಿಲಿ ಹಾಗೆ ಅನ್ಕೊಂಡೆ. ಅದು ಒಂದು ಸತ್ಯನೇ ಸರ್. ಯೂನಿವರ್ಸ್ಗೆ ನಾವು ತುಂಬಾ ಚೆನ್ನಾಗಿ ಕನೆಕ್ಟ್ ಆಗ್ತಾ ಇದೀವಿ ಈ ಧ್ಯಾನದಿಂದ. ನನ್ಗೆ ಅಂತೂ ತುಂಬಾ ಅನುಭವ ಆಗೈತೆ. ನೀರಿಂದು ಅಂತೂ ಸರ್, ನಾನು ಆ ನೀರನ್ನ ತಗೊಂಡೋಗಿ ತೋಟಕ್ಕೆಲ್ಲ ಹಾಕ್ತೀನಿ ನಾನು. ನೀರ್ ಹರಿಬೇಕಾದ್ರೆ ಅದನ್ನ ತಗೊಂಡೋಗಿ ಸ್ವಲ್ಪ ನಾವಿದೆಲ್ಲ ಮನೆಯಲ್ಲಿ ಪ್ರಸಾದವಾಗಿ ತಗೊಂಡ್ಮೇಲೆ ಉಳ್ದಿದ್ದನ್ನ ತಗೊಂಡೋಗಿ ನಾನು ಪಪ್ಪಾಯಗೆ ಅಡಕೆಗೆ ಎಲ್ಲ ಹಾಕಿದೀನಿ ಸರ್. ಪಪ್ಪಾಯ ಅಂತೂ ಎಷ್ಟು ಆಫರ್ ಇದೆ ಅಂದ್ರೆ ನಮ್ಗೆ ಅಷ್ಟು ರುಚಿ ಇದೆ ಸರ್. ಇದು ಸುಳ್ಳು ಹೇಳೋದಲ್ಲ, ನಾನು ಹುಟ್ಟಿದಾಗಿಂದ ಆ ಟೇಸ್ಟ್ ತಿಂದಿಲ್ಲ ಸರ್ ಪಪ್ಪಾಯ.
ಅಂತ ಒಂದು ರುಚಿ ಅಂಗಡಿಯವರಂತೂ ಯಾರಿಗೂ ಕೊಡ್ಬೇಡಪ್ಪ, ನಮ್ಮ ಅಂಗಡಿಗೆ ಹಾಕಿ ವಾರಕ್ಕೆ ಒಂದು 300-400 ಕೆಜಿ ನಮ್ಮ ಅಂಗಡಿಗೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಮಗನಿಗೆ ವ್ಯವಸಾಯ ಅನ್ನೋದೇ ಒಂದು ಚೂರು ಗೊತ್ತಿಲ್ಲ, ಬಟ್ ಅದ್ ಹೇಗ್ ಮಾಡ್ತಾನೋ ಏನೋ ಗೊತ್ತಿಲ್ಲ ಸರ್. ಈ ನೀರ್ನು ಕೂಡ ನಾನು ಆ ತೋಟಕ್ಕೆ ಶೇರ್ ಮಾಡ್ತಾ ಇದ್ದೀನಿ. ಅದು ಪ್ರತಿದಿನ ನಾವು ಮನೇಲಿ ಬಳಸಾದ್ಮೇಲೆ ಅದನ್ನ ತೋಟಕ್ಕೆ ಯೂಸ್ ಮಾಡ್ತಾ ಇದೀನಿ ಸರ್. ಅದು ಒಂದು ನನ್ಗೆ ಒಳ್ಳೆ ಇದು ಸಿಕ್ಕಿದೆ ಸರ್, ಫಲ ಸಿಕ್ಕಿದೆ. ಅದ್ ಎಂತ ರುಚಿ ಅಂತ ಹೇಳ್ಬಾರ್ದು ಸರ್. ಪಪ್ಪಾಯ ತಗೊಂಡವ್ರೆಲ್ಲಾನು ಅಷ್ಟೇ, ಊರಲ್ಲಿ 1-2 ತಗೊಂಡವ್ರಂತೂ ದಿನಾ ಕೊಡಿ ಅಂತ ಹೇಳ್ತಾರೆ. ನಾವು ಸುಮ್ನೆ ಊರಲ್ಲಿ 1-2 ಕೊಡೋದು, ಅದು ಸುಮ್ನೆ ರಿಸ್ಕ್ ಅಂತ ಹೇಳಿ ಅಂಗಡಿಗೆ ಹಾಕ್ರೆ, ಅಂಗಡಿಯವ್ರು ಕೂಡ ಸರ್ ತುಂಬಾ ಒಳ್ಳೆ, ನಿಮ್ ಹಣ್ಣಿಗೆ ಒಳ್ಳೆ ಆಫರ್ ಇದೆ, ನಂಗೆ ತಂದ್ಕೊಡಿ ಅಂತ ಹೇಳ್ತಿದ್ದಾರೆ. ಅದು ಒಂದು ತುಂಬಾನೇ ಎಕ್ಸ್ಪೀರಿಯನ್ಸ್. ಮೋಸ್ಟ್ಲಿ ಇದು ನೀರಿನ ಇದು ಮೆಡಿಟೇಷನ್ ಅಲ್ಲಿ ಬಂದಿರೋ ನೀರಿನ ಪ್ರಭಾವನೆ ಅಂತಾನೆ ಅನ್ಕೊಂಡಿದೀನಿ ಸರ್ ನಾನು. ಜೊತೆಗೆ ಈಗ ಹರಿಪ್ರಿಯ ಮೇಡಮ್ ಹೇಳ್ದಂಗೂ ಅಷ್ಟೇ, ನಾವ್ ಏನ್ ಅನ್ಕೊಂತೀವ ಸರ್, ನಿಜವಾಗ್ಲೂ ಅದು ಖಂಡಿತ 90% ಅದ್ ಹಾಗೆ ಆಗುತ್ತೆ. ನಾವ್ ಏನ್ ಅನ್ಕೊಂತೀವ ಅದು ಮನ್ಸಲ್ಲಿ ಈ ತರ ಆಗ್ಬೇಕಿತ್ತು, ಈ ತರ ನಡಿಬೇಕಿತ್ತು, ಈ ತರ ಆಗ್ಬೇಕಿತ್ತು, ಅದು ಖಂಡಿತ ಆಗುತ್ತೆ ಸರ್. ನನ್ನದು ಒಂದು ತುಂಬಾ ಎಕ್ಸ್ಪೀರಿಯನ್ಸ್ ನನ್ಗೆ ಸ್ಟಾರ್ಟಿಂಗ್ ಇಂದಾನೇ ಇದೆ. ಹಂಗಾಗಿ ಅದೆಲ್ಲ ಒಂದು ಖಂಡಿತ ನಿಜ. ಸರ್ ನಿನ್ನೆ ಒಂದು ಧ್ಯಾನದಲ್ಲಿ ಅದೇ ನೀವೀಗ ಗ್ರೂಪ್ ಅಲ್ಲಿ ಹಾಕಿದಿರಲ್ಲ, ಕಾಶಿಲಿ 9 ದಿನ ಧ್ಯಾನ ಅಂತೇಳಿ, ರಾತ್ರಿ ಧ್ಯಾನದಲ್ಲಿ ಸರ್ ಹೋಗ್ಬಿಟ್ಟಿದೀವಿ. ನಮ್ಮ ಧ್ಯಾನ ಬಂದಿಗಳು ಒಂದಷ್ಟು ಜನ, ಪದ್ಮಾ ಮೇಡಮ್, ರತ್ನಾ ಮೇಡಮ್, ಶಿವಲೀಲಾ ಮೇಡಮ್, ಸುಜಾತಾ ಮೇಡಮ್ ಎಲ್ಲಾ ಹೋಗ್ಬಿಟ್ಟಿದೀವಿ, ಮತ್ತೆ ಲಕ್ಷ್ಮೀ ಹೆಬ್ಬಾಳ ಅವರುನು ನಾವ್ ಇಷ್ಟು ಜನ ಹೋಗಿದ್ವಿ ಸರ್ ಅಲ್ಲಿಗೆ. ಎಲ್ಲ ಒಂದೊಂದ್ ಕಡೆ ಆ ಬೆಟ್ಟದ ಒಂದು ಓಲ್ ತರ ಇದೆ, ಎಲ್ಲ ಕುಂತಿದ್ವಿ. ನನಗೆ ಒಂದು ಬೆತ್ತ ಸರ್, ಆ ಬೆತ್ತ ನಾನ್ ಹೇಳ್ದಂಗ್ ಕೇಳ್ತಾ ಇದ್ದೆ. ಆ ತರ ಒಂದು ಧ್ಯಾನದಲ್ಲಿ ಬಂದಿದ್ಯಲ್ಲ ಸರ್, ಅದು ಏನು, ನಾನು ಅದನ್ನ ಕೇಳಕ್ ಸಲುವಾಗೇ ಬಂದೆ ಸರ್ ನಾನು. ಏನು ಬೆತ್ತನ? ಕೋಲು ಸರ್ ಅದು. ಅದು ಕೋಲು ಅಷ್ಟೇ, ಬಟ್ ಎಲ್ಲಾ ಹೇಳಿದ ಮಾತೆಲ್ಲ ಕೇಳುತ್ತೆ ನಮ್ ಮಾತನ್ನ. ಆತರ ನಾವ್ ಇಷ್ಟು ಜನ, ಒಂದು 10-12 ಜನ ಈ ಗ್ರೂಪ್ ಅಲ್ಲಿ ಇರೋರು ಹೋಗಿದೀವಿ ಆ ಧ್ಯಾನಕ್ಕೆ. ಆ ಧ್ಯಾನಕ್ಕೆ ಹೋಗಿ ಧ್ಯಾನದಲ್ಲಿ ಕೂತಿದೀವಿ. ಅದು ಒಂದು ಬೆತ್ತ ಸರ್ ನನಗೆ. ಆ ಬೆತ್ತ ನಾವ್ ಏನ್ ಕೇಳಿದ್ರು ಮಾಡುತ್ತೆ ಸರ್ ಅದು. ಆತರ ಕನಸು, ಆತರ ಧ್ಯಾನದಲ್ಲಿ ಬಂದಿದೆ ನಿದ್ದೆಲಿ. ಅದೇ ದಂಡ ಅಂತೀವಲ್ವಾ, ದಂಡ ಅಂತೀವಿ. ಈಗ ಹಿಂದೆ ತಪಸ್ ಮಾಡುವ ಕೈಯಲ್ಲಿ ಒಂದು ದಂಡ ಮತ್ತೆ ಕಮಂಡಲು ಇಟ್ಕೊಂಡಿರ್ತಾ ಇದ್ರು. ಆ ದಂಡಕ್ಕೆ ಅಷ್ಟು ಶಕ್ತಿ ಇರ್ತಾ ಇತ್ತು. ಅದನ್ನ ಇದರಲ್ಲಿ ಬರ್ತದೆ, ಮಹಾಭಾರತ ರಾಮಾಯಣದಲ್ಲಿ ವಸಿಷ್ಠರು ಮತ್ತೆ ವಿಶ್ವಾಮಿತ್ರರ ನಡುವಿನ ಒಂದು ಯುದ್ಧ ಆಗ್ತದೆ. ಅವಾಗ ಅವರು ವಸಿಷ್ಠರು ಬರೀ ಆ ದಂಡದಿಂದಲೇ ಎಲ್ಲವನ್ನ ನಿಗ್ರಹಿಸ್ತಾರೆ. ಇದನ್ನ ಹಾಗಾಗಿ ಅದು ದಂಡ ಅನ್ಕೊಳ್ಬೋದು. ಎಲ್ಲವನ್ನ ಕೇಳ್ತಾ ಇದೆ, ನಾವು ಎಲ್ಲ ಹೇಳಿದ್ದನ್ನು ಮಾಡ್ತಾ ಇದೆ, ಅದು ನಮ್ಮ ಕಮಂಡಲು ಆಗಿದೆ, ತಪೋಶಕ್ತಿ. ಎಲ್ಲಾನು ಅಬ್ಸರ್ವೇಷನ್ ಮಾಡ್ತಾ ಇದ್ದೆ ಸರ್. ನಾವಿಷ್ಟು ಜನ ಧ್ಯಾನ ಕೂತಿದ್ರೆ ಯಾರು ಸ್ವಲ್ಪ ಅಲಗಾಡಿದ್ರೆ ಸಾಕು, ಕಣ್ಬಿಟ್ರೆ ಸಾರು, ಅವ್ರಿಗೆ ಎಚ್ಚರಿಸ್ತಾ ಇದ್ದೆ, ನೀನ್ ಈ ತರ ಮಾಡ್ತಿದ್ಯಾ ಸರ್, ಕುತ್ಕೋ ಅಂತೇಳಿ. ಅದು ನನಗೆ ಕಂಪ್ಲೇಂಟ್ ಮಾಡೋದು ಆ ಬೆತ್ತ. ಆ ತರ ಒಂದು ಬಂದಿತ್ತು ಸರ್. ನನಗೆ ಆಶ್ಚರ್ಯ ಅಂದ್ರೆ ಅಲ್ಲಿಯ ಒಂದು ಮೂಲ ಚೈತನ್ಯ ಏನಿದೆ, ವಿಶ್ವನಾಥ ಆ ರೂಪದಲ್ಲೂ ಕಾಣಿಸ್ಕೊಂಡಿರ್ತಾರೆ. ಖಂಡಿತ ಸರ್. ಈಗ ನಡೀತಾ ಇರೋದು ಕೂಡ ಜಸ್ಟ್ ಅಲ್ಲಿ ವಿಶ್ವನಾಥನ ದೇವಸ್ಥಾನ ಏನಿದೆ ಅದರ ಹಿಂದೆನೆ ಇರುವಂತ ಒಂದು ಮಠ ಇದೆ. ಮಠದಲ್ಲೇ ದೊಡ್ಡ ಹಾಲ್ ಇದೆ, ಅಲ್ಲೇ ನಡೀಇದೆ. ಜಸ್ಟ್ ನೀವು ಅದೇ ಇಣಿಕಿ ನೋಡಿದ್ರು ಕೂಡ ದೇವಸ್ಥಾನ ಕಾಣ್ತದೆ. ನೀವು ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಹೋಗಿ ದಿನ ಬೇಕಾದ್ರೆ ಹೋಗಿ ಒಂದ್ಸಾರಿ ವಿಶ್ವನಾಥನ ದರ್ಶನ ಮಾಡ್ಕೊಂಡು ಬರ್ಬೋದು. ಅಂದ್ರೆ ಅಷ್ಟು ಹತ್ತಿರದಲ್ಲೇ ಇದೆ. ತುಂಬಾ ಚೆನ್ನಾಗಿತ್ತು ಸರ್ ಅದು ಒಂದು ಯೋಗ ನಿದ್ದೆಲಿ. ತುಂಬಾನೇ ಅದು ನಿಜವಾಗ್ಲೂ ಆಗಿದ್ಯೇನೋ ಅನ್ನೋಷ್ಟು ಫೀಲ್ ಆಗ್ಬಿಡ್ತು ಸರ್ ನನ್ಗೆ. ಆಮೇಲೆ ಅದು ಸುಮಾರು 1:30-2 ಗಂಟೆ ಸುಮಾರು ಸರ್. ಆಗ ತಕ್ಷಣ ಕಣ್ ಬಿಟ್ಬಿಟ್ಟೆ. ಆಮೇಲೆ ಮತ್ತೆ ಕ್ಲಾಸ್ ಗೋಲ್ಡನ್ ಅಪರ್ಚುನಿಟಿ ಅದು. ಯಾಕಂದ್ರೆ ಎಲ್ಲರಿಗೂ ಒಂದು ಕನಸಿರ್ತದೆ ಕಾಶಿ ಹೋಗ್ಬೇಕು ಅನ್ನೋದು. ಅದ್ರಲ್ಲೂ ಸುಮ್ನೆ ಹೋಗಿ ಬರೋದು ಬೇರೆ, ಟ್ರಿಪ್ ಮಾಡ್ಕೊಂಡು ನೋಡ್ಕೊಂಡು ಇಲ್ಲಿ ಸಾಧನೆ ಮಾಡಿ ಬರೋದು ಬೇರೆ. ಆಮೇಲೆ ಅದು ಪ್ರತೀತಿ ಇದೆ, ಕಾಶಿಗೆ ಹೋಗಿ 9 ದಿವಸ ಅಲ್ಲಿ ವಾಸ್ತವ್ಯ ಮಾಡಿ ಬರಬೇಕು ಅನ್ನೋದು ಅಲ್ಲಿ ಪ್ರತೀತಿ. 9 ದಿವಸ ಅಲ್ಲಿ ಇರಬೇಕು, ಉಳಿಬೇಕು ಅಂತ. ಅದಕ್ಕೋಸ್ಕರನೇ 9 ದಿವಸ ಅಂತ ಇಟ್ಟಿರೋದು. ಹಾಗಾಗಿ ಹೋದವ್ರು ಉಳಿತಾರೆ 9 ದಿವಸ. ಕೆಲವರು ಅದು ಗೊತ್ತಿರೋರು ಉಳಿತಾರೆ, ತಿಳ್ಕೊಂಡಿರೋರು. ಇವಾಗೆಲ್ಲ ಬಿಸಿ, ಅಷ್ಟು ದಿವಸ ಎಲ್ಲ ಟೈಮ್ ಇರಲ್ಲ. ಇವಾಗಂತೂ ಎಲ್ಲಾ ಕಡೆ ಚೆನ್ನಾಗಿದೆ, ಕನೆಕ್ಟಿವಿಟಿ ಚೆನ್ನಾಗಿದೆ. ಈ ಕಡೆ ಅಯೋಧ್ಯ ಇದೆ, ಈ ಕಡೆ ಸಾರನಾಥ, ಆ ಕಡೆ ಈ ಕಡೆ ಅಂತೇಳಿ ಹರಿದ್ವಾರ ಅಂತೇಳಿ ಹೋಗ್ಬಿಡ್ತಾರೆ ಅಲ್ಲಿ. ಓಕೆ ಮೇಡಮ್, ಥ್ಯಾಂಕ್ ಯು. ಮಾಸ್ಟರ್ ಮಾತಾಡಿ.
ಸುಜಾತ ಮೇಡಮ್, ಸುಜಾತ ಮಾಸ್ಟರ್ಸ್, ಇದಾರೆ ಹಾ ಇದೆ. ಸೂಪರ್ ಎನರ್ಜಿ. ನೀವು ನೀವು ನಗುವಿನ ನೀವು ಹಂಚ್ಕೊತಾ ಇದ್ರ ನನ್ನ ಆತ್ಮ ಖುಷಿ ಪಡ್ತಾ ಇತ್ತು. ನನ್ನ ಅಷ್ಟೊಂದು ನನಗೂ ಆ ಫೀಲ್ ಬರ್ತಾ ಇತ್ತೆ ನೀವು ನಗ್ತಾ ಇದ್ರು. ತುಂಬಾ ಚೆನ್ನಾಗಿ ಹಂಚ್ಕೊಂಡ್ರಿ ನಿಮ್ ಎಕ್ಸ್ಪೀರಿಯನ್ಸ್. ಆಗದೇ ಇಲ್ಲ ಥ್ಯಾಂಕ್ಸ್ ಅಮ್ಮ. ಅಂತಿದ್ರಲ್ಲ, ಇವಾಗ ಹೆಂಗಿದ್ದದು ಕುಡಕ್ಕೆ ಓಕೆ ಆಗದೇ ಇಲ್ಲ ಅಂತಿದ್ರಲ್ಲ, ಹೌದಲ್ವಾ? ಈಗ ಹೆಂಗೆ ನಾನಮ್ಮ ದೃಢ ನಿರ್ಧಾರ ಮಾಡಿ ಕುಂತ್ಕೊಂಡು ಮಾಡಿ ಅಂತ ಒಂದ್ಸರಿ ಹೇಳ್ದೆ ನಾನು, ಬೇಡ ಮಾಡಿ ಬಿಡ್ಬೇಡಿ ಅಂತ, ಹೌದಲ್ವಾ? ಆ ಒಂದು ಇವತ್ತು ಹೆಂಗಿದೆ ಕನ್ಸು ನನ್ಸೋ ಅನ್ನಂಗ್ ಆಗ್ಬಿಟ್ಟಿದೆ ನಿಮ್ಗೆ. ಆದ್ರೆ ನೀವು ಕನೆಕ್ಟ್ ಆಗ್ತಾ ಇದೀರಲ್ಲ, ಶ್ರೀಕೃಷ್ಣ ಪರಮಾತ್ಮಕ್ ಆಗ್ತಾ ಇದೀರಾ, ಶಿವನ ಬಾಲಶಿವನ್ಗೆ ಆಗ್ತಾ ಇದ್ದೀರಾ, ಆ ಒಂದು ತಾಯಿ ರೂಪದಲ್ಲಿ ಕಂಡಿದ್ದೀರಾ, ಅದು ಮಗು ರೂಪದಲ್ಲಿ ನೋಡಿದ್ದೀರಾ. ತುಂಬಾ ಅದ್ಭುತವಾಗಿತ್ತು ನಿಮ್ಮ ಒಂದು ಗುಣಕೇಶದ ಒಂದು ಜರ್ನಿ, ಆ ಒಂದು ಅನುಭವ ತುಂಬಾನೇ ಇದೆ. ನಿಮ್ಮ ಮನಸ್ಸು ಪೂರ್ತಿ ಆತ್ಮದಲ್ಲಿ ಬರುವಂತ ವಿಷಯಗಳನ್ನೇ ನೀವು ಇವತ್ತು ಕೊಟ್ಟಿದ್ದೀರಾ. ಅದ್ಭುತವಾಗಿತ್ತು ಮೇಡಮ್. ತುಂಬಾ ಹೀಗೆ ಒಂದ್ ಜರ್ನಿ ಥ್ಯಾಂಕ್ಸ್ ಅಮ್ಮ. ಇದುವರೆಗೂ ನಾವ್ ಮಾಡ್ತೀವಿ ಅಂತಂದ್ರಲ್ಲ, ಅದಿನ್ನ ನಂಗೆ ಖುಷಿ ಆಯ್ತು. ಥ್ಯಾಂಕ್ ಯು ಅಮ್ಮ. ತುಂಬಾ ಚೆನ್ನಾಗಿ ನಾವ್ ಅನ್ಕೊಂಡದ್ದು ಒಂದೇ, ಅದೇ ನಾವು ಸರ್ ಹೇಳ್ತಾ ಇರ್ತಾರಲ್ವ, ನಿರ್ಧಾರ ಮಾಡಿ ದೃಢ ನಿರ್ಧಾರ ಇರ್ಬೇಕು, ನಿರ್ಧಾರದಲ್ಲೂ ದೃಢ ನಿರ್ಧಾರ ಬೇಕು. ಅದೇ ನಾವು ತಗೊಂಡೋಗೋದ. ಖಂಡಿತ ನಮ್ಗುನು ಈಗ ಅನ್ಸುತ್ತೆ, ನೀವ್ ಹೇಳ್ದಂಗೆ ಮಲ್ಕೊಳಕ್ ಹೋದ್ರೆ ಮೈ ಕೈ ನೋಡ್ಬಿಡುತ್ತೆ. ಕುಂತಿದ್ರೆ ಏನು ಇಲ್ಲ, ಆರಾಮಾಗಿ ಕುಂತು ಧ್ಯಾನ ಮಾಡ್ಕೊಂಡ್ ಹೋಗಿ ಏನು ಇಲ್ಲ. ನನ್ಗೂ ಹಾಗೆ ಆಗ್ತಾ ಇತ್ತು ಈಗಷ್ಟೇ. ಮತ್ತೆ ಓಹೋ ಇದು ಯಾಕೋ ಇದು ಸರಿ ಹೋಗ್ತಾ ಇಲ್ಲ, ಖಂಡಿತ ಇದು ಮಲ್ಕೊಳಕ್ ಆಗ್ತಾ ಇಲ್ಲ ಇದು ಶರೀರ, ಆದ್ರೆ ನಾನ್ ಧ್ಯಾನದಲ್ಲೇ ಆಗ್ಬೇಕೇನೋ ಅಂತ ಹೇಳಿ ನಾನು ನಿರ್ಧಾರ ಮಾಡಿದ್ದೆ. ಸ್ವಲ್ಪ ಮಲ್ಕೊಳಕ್ ಹೋಗ್ತೀನಿ, ಅದಾಗದೇ ಇಲ್ಲ. ಕುತ್ಕೋಬೇಕು, ಧ್ಯಾನ ಮಾಡ್ಬೇಕು, ಧ್ಯಾನದೊಳಗೆ ಇದ್ರ ಮಾತ್ರ. ಇವಾಗ ನಿದ್ರೆ ಮಾಡ್ಕೋ ಎಷ್ಟು ಬೇಕಾದ್ರೂ, ಆದ್ರ ಧ್ಯಾನದಲ್ಲಿ ಮುಳುಗ್ಬೇಕು ನಾವು ಗುಡಕೆತ್ತದಲ್ಲಿ. ಹೇಳಿದ್ರಿ 7 ಚಕ್ರ ಆ ಮಾಡಿಸ್ತಾರೆ, ಹಾಕ್ತಾರೆ, 7 ಚಕ್ರ ಕ್ಲೆಂಜಿಂಗ್ ಆಗುತ್ತೆ. ಅದ್ 7 ಚಕ್ರನು ಬ್ಯಾಲೆನ್ಸ್ ಆಗಿತ್ತು ಅಂತಂದ್ರೆ ನಾವು ಆರೋಗ್ಯವಂತರಾಗಿರ್ತೀವಿ ಅಂತ. ಇನ್ನ ಒಂದ್ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಒಂದು ಅವರ ಏನಿದೆಯೋ ನರಗಳು, 72,000 ನಾಡಿಗಳು ಏನಿರ್ತದೋ ಅದು ಕ್ಲೆನ್ಸ್ ಮಾಡ್ಕೋಬೇಕು. ಆ ಒಂದು ಅವರ ಕ್ಲೆನ್ಸಿಂಗ್ ಅಂತ ಬರುತ್ತೆ, ಆ ಹೀಲ್ ಮಾಡ್ಕೊಬಿಟ್ರೆ ಅದಿನ್ನ ಅದ್ಭುತ. ಇಲ್ಲಿ ನೋವು ಅಂತ ಹೇಳ್ತಾ ಇರ್ತೀವಲ್ವಾ, ನರಗಳದು ಕೂಡ ಅದ್ರಲ್ಲೂ ವೆರಿಕಸ್ ಸಂಬಂಧಪಟ್ಟದಂತೆ ಅವು ಕೂಡ ನೋವು ಬರ್ತಾ ಇರ್ತವೆ. ಅದು ಹೀಲ್ ಮಾಡ್ಕೋಬೇಕು, ರಿಲೀಸ್ ಮಾಡ್ಕೋಬೇಕು, ಅದ್ ಆಕ್ಟಿವೇಶನ್ ಮಾಡ್ಕೋಬೇಕಾಗಿರುತ್ತೆ. ಆಕ್ಟಿವೇಶನ್ ಮಾಡ್ಬೇಕು ಅಂತಂದ್ರೆ ಅದಕ್ಕೊಂದು ಮಾಡಿಸ್ತಾ ಇರ್ತಾರೆ ಸರ್ ಯಾವಾಗೂ. ಈಗ ಇನ್ನ ಒಂದ್ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ನಾಳೆಯಿಂದ 7:30ಗೆ ಅನಿತಾ ಅವರು ಕ್ಲಾಸ್ ತಗೋತಾರಲ್ಲ, 7:30ಯಿಂದ 8 ಗಂಟೆ ತನಕ ಫಲಿತಾ ಮೇಡಮ್ ಅವರು ಆ ಒಂದು ನಾನು ಹೇಳಿದ್ನಲ್ಲ, ಹಾರ ಇರ್ಬೋದು, ಲಲಿತಾ ಸಹಸ್ರನಾಮ ಬಗ್ಗೆನೆ, ಲಲಿತಾ ಸಹಸ್ರನಾಮಲ್ಲಿ ಬರುವಂತ ಒಂದು ಅವರ ಕ್ಲೆನ್ಜಿಂಗ್ ಮತ್ತೆ 7 ಚಕ್ರ ಅದ್ಭುತವಾದ ಅವ್ರೊಂದ್ ಕ್ಲಾಸ್ ತಗೋತಾರೆ. ಲಲಿತಾ ಸಹಸ್ರನಾಮ ಬಗ್ಗೆನೆ ಬರ್ತಾ ಇದ್ದಾರೆ. ನಾಳೆಯಿಂದನೇ ಅದನ್ನ ಮಂಗಳವಾರದಿಂದನೇ ಶುರು ಮಾಡ್ಬೇಕು ಅಂತ ಇದೀವಿ. ಎಲ್ಲಾರು ಭಾಗವಹಿಸಿ. ಅನ್ಸುತ್ತೆ ಕುಂತ್ಕೊಳ್ಳುವಾಗ ಸಹಸ್ರಾರ ಚಕ್ರದಿಂದ ಹಿಡಿದು ಮೂಲಾಧಾರ ಚಕ್ರವರೆಗೂ, ನತ್ತಿಯಿಂದ ಹಿಡಿದು ಅಂಗಾಲ ಹೆಬ್ಬೆರಳು ಉಗುರವರೆಗೂನು ಅದ್ ತುಂಬಾ ಚೆನ್ನಾಗಿ ಕ್ಲೆನ್ಸ್ ಆಗುತ್ತೆ. ಇವತ್ತು ನನಗೆ ಕ್ಲಾಸ್ ಕೊಟ್ಟಿದ್ರು ಅವರು, ನಾನು ಭಾಗವಹಿಸಿದೆ ಅದ್ರಲ್ಲಿ. ಎಷ್ಟು ರಿಲೀಸ್ ಆಗುತ್ತೆ ಅಂತಂದ್ರೆ ಅಷ್ಟ ಹ್ಯಾಪಿಯಾಗಿರ್ತೀವಿ ನಾವು. ಆ ತರ ಒಂದು ಅವ್ರ ಕಡೆಯಿಂದ ಅರ್ಧ ಅವರು ಧ್ಯಾನ ಸಿಗುತ್ತೆ. ಲಲಿತಾ ಸಹಸ್ರನಾಮ ಬಗ್ಗೆನೆ ಮತ್ತೆ ಹನುಮ ಜಯಂತಿ ಅವ್ರ ಬಗ್ಗೆನೂ ಹೇಳ್ತಾ ಇರ್ತಾರೆ ಅವರು. ತುಂಬಾ ಅಷ್ಟೋತ್ತರಗಳನ್ನ ಸ್ತೋತ್ರ ಹೇಳ್ತಾ ಅವರು ಒಂದ್ ಕ್ಲಾಸ್ ತಗೋತಾ ಇದ್ದಾರೆ. ನೆಕ್ಸ್ಟ್ ಅದಕ್ಕೂ ಭಾಗವಹಿಸಿ, ಅದ ಇನ್ನೂ ಅದ್ಭುತವಾಗಿರುತ್ತೆ. ಓಕೆನಾ? ಥ್ಯಾಂಕ್ ಯು. ಸವಿತಾ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ನಮಸ್ತೆ ಮಾಸ್ಟರ್. ಸರ್. ಹಾಡ್ಬೇಕು ಅಂತಿದ್ದೆ, ತುಂಬಾ ಲೇಟ್ ಆಯ್ತಾ ಅಂತ ಇತ್ತು ಸರ್. ಟೈಮ್ ಆಯ್ತು, ಇವತ್ತು ನಾಳೆ ನೋಡ್ರಿ ಸರ್. ಓಕೆ. ಯಾವ್ದು? ಇವತ್ತೊಬ್ರು ಜಾಯಿನ್ ಆಗಿದ್ದಾರೆ ಸರ್, ಗಿರಿಜಾ ಅಂತ ಹೇಳಿ. ಓಕೆ, ವೆರಿ ಗುಡ್. ನಂದು ಕಸಿನ್ ಸರ್ ಅವರು. ಓಕೆ, ಮಾಡ್ಲಿ, ಒಳ್ಳೇದಾಗ್ತದೆ. ಹೇಳಿ ಅದ್ರ ಬಗ್ಗೆ ಚೆನ್ನಾಗಿ. ಹೇಳಿದ್ದೇನೆ ಸರ್, ಜಾಯಿನ್ ಆಗಿದ್ದಾರೆ ಅವರು. ಗೊತ್ತಾಗಿರುತ್ತೆ ಬಿಡಿ ಈಗಾಗಲೇ ಸುಮಾರು.
ಎಲ್ಲ ಎಲ್ಲ ಮಾಸ್ಟರ್ಸ್ ಹೇಳಿದ್ರಲ್ವಾ, ಹೌದು. ಗೊತ್ತು, ನಾನು ಹೇಳೋದೇನಿಲ್ಲ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ವಿಶಾಲ ಮಾಸ್ಟರ್ ಮಾತಾಡಿ. ಹಾ, ನಮಸ್ತೆ ಸರ್. ನಮಸ್ತೆ ಎಲ್ಲರಿಗೂ. ಈಗ ಟೈಮ್ ಆಗೋಗಿದೆ, ಒಂದೇ ಲೈನಲ್ಲಿ ಹೇಳ್ತೀನಿ. ಸುಜಾತ ಮೇಡಮ್, ನಿಮ್ದು ವಾಯ್ಸು ಚಂದ, ನಿಮ್ಮ ನಗು ಚಂದ. ಯಾರು ಇಲ್ಲಿ ಪಾರ್ಟಿಸಿಪೆಂಟ್ಸ್ ಎಷ್ಟು 90 ಆಗಿದಾರೋ ಅವರ ಎಲ್ಲರಲ್ಲೂ ನಗ್ತಿದ್ದೀರಿ ನೀವು. ಅಟ್ ಎ ಟೈಮ್ ಎಲ್ಲಾನು ನಗ್ತಿದ್ದೀರಿ. ಸೊ ಅದಕ್ಕೆ ಒಂದು ಬಿಗ್ ಥ್ಯಾಂಕ್ಸ್ ನಿಮಗೆ. ಮತ್ತೆ ನಿಮ್ಮ ಥ್ಯಾಂಕ್ ಯು ಮೇಡಮ್. ಎಕ್ಸ್ಪೀರಿಯನ್ಸು ಸಹ ತುಂಬಾ ನಿಮ್ಮ ಎಕ್ಸ್ಪೀರಿಯನ್ಸು ಸಹ ತುಂಬಾನೇ ಚೆನ್ನಾಗಿತ್ತು. ನೀವು ನಗ್ತಾ ಇದ್ರೆ ಎಷ್ಟು ಖುಷಿ, ಎಷ್ಟು ಸಂತೋಷ ಎಲ್ಲ ನಿಮ್ಮಲ್ಲೇ ಅಡಗಿದೆ ಅಂತ ಹೇಳಿ ಅನ್ಸುತ್ತೆ. ಅದು ತುಂಬಾ ನೋಡಿದ್ರೆ ಬಹಳ ಖುಷಿ. ನಾವು ಎಲ್ಲೋ ಏನೋ ಮಾಡ್ತಿರ್ತೀವಿ, ಬಂದ್ಬಿಟ್ಟು ನೀವು ನೋಡಿ ನಾವು ನಗ್ಬೇಕು ಅಂತ ಅನ್ಸುತ್ತೆ. ತುಂಬಾ ಚೆನ್ನಾಗಿತ್ತು. ಅದೇ ರೀತಿ ತುಂಬಾ ಚೆನ್ನಾಗಿತ್ತು. ಹೀಗೆ ಮುಂದುವರಿಸಿ ನಿಮ್ಮ ಒಂದು ಸಾಧನೆಯನ್ನ. ಅದೇ ರೀತಿ ನಿನ್ನೆ ಶಿವಲೀಲಾ ಮೇಡಮ್ ಸಹ, ಅವ್ರದ್ದು ಸಹ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು. ಅವರು ಸಹ ತುಂಬಾ ಚೆನ್ನಾಗಿ ನಗ್ತಾರೆ. ಸೊ ಓಕೆ, ಹೀಗೆ ಸಾಧನೆ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಥ್ಯಾಂಕ್ ಯು ಅಂತ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ನೀವು ನಮ್ ಜೊತೆಗಿರ್ಬೇಕು ಮೇಡಮ್. ಸಾಕಷ್ಟು ಜನರಿಗೆ ಒಳ್ಳೇದಾಗ್ಲಿ, ಎಲ್ಲಾರ್ನು ಕರ್ಕೊಂಡ್ ಬರ್ಬೇಕು ಮೇಡಮ್ ನೀವು. ಹಾ ಹೌದು ಮೇಡಮ್, ಜೊತೆಗೆ ನಾನು ಹೇಳ್ತಾ ಇದ್ದೀನಿ. ಹಾ, ಯೂಟ್ಯೂಬ್ ಅಲ್ಲಿ ಜಾಯಿನ್ ಆಗ್ತಾ ಇದಾರೆ ಒಬ್ರು. ಇರ್ತೀವಿ ಮೇಡಮ್. ಹಾ ಮೇಡಮ್, ಈಗ ಜೊತೆಗಿದೀವಿ ಅಂದ್ರೆ ಎಲ್ಲರೂ ಜೊತೆಗೆ ಹೋಗೋಣಂತೆ. ಅಷ್ಟೇ ಮೇಡಮ್. ಅವ್ರು ಸುಜಾತ ಓಕೆ ಮೇಡಮ್, ಮೇಡಮ್, ಓಕೆ, ಥ್ಯಾಂಕ್ ಯು ಮೇಡಮ್. ನೋಡಿ ಹೇಳಲಿಲ್ಲ ನಾನು ನಿಮ್ಗೆ. ಚೆನ್ನಾಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ. ಥ್ಯಾಂಕ್ ಯು ಕೇಳಿಸ್ಕೊಂಡ ಮೇಡಮ್. ಚೆನ್ನಾಗಿತ್ತು. ಖುಷಿ ಆಯ್ತು ಕೇಳಿ. ಥ್ಯಾಂಕ್ ಯು ನಮಸ್ಕಾರ ಮೇಡಮ್. ಮೇಡಮ್ ಅವ್ರಿಗೆ. ನಮಸ್ಕಾರ ಮೇಡಮ್ ಅವ್ರಿಗೆ. ಸುಜಾತ ಮೇಡಮ್ ನಮಸ್ಕಾರ. ನಮಸ್ಕಾರ ಅಲ್ಲ ಅಪ್ಪಾಜಿ. ನಮಸ್ತೆ. ಲಾಪಿಂಗ್ ಬುದ್ಧ ಹೌಸ್ಫುಲ್. ಯಾವಾಗ ನಗ್ತಾ ಇರ್ತೀರಾ ನಿಜವಾಗಿ. ಖುಷಿ ಆಯ್ತು ನನ್ಗೆ ಇವತ್ತು ನಿಮ್ದೆಲ್ಲ ಎನರ್ಜಿ ನೋಡ್ಬಿಟ್ಟು ತುಂಬಾನೇ ಖುಷಿ ಆಯ್ತು ನನ್ಗೆ. ಆಯ್ತಾ? ಕೃಷ್ಣ 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 ಎಂದರೆ ಭಯವಿಲ್ಲ ಕೃಷ್ಣ ಅಂತ ಒಳ್ಳೆ ನೋಡಿ ನಮ್ ಸಾರ್ ನಗ್ತಾರ ನೋಡಿ. ಕೃಷ್ಣ ಅಂದ್ರೆ ಸಾಕ ನಮ್ಗೂ ಒಂಥರ ಖುಷಿ ಆಯ್ತು. ತುಂಬಾ ಚೆನ್ನಾಗಿತ್ತು. ನಿಮ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ನೋಡಿ ಎಲ್ಲಾರು ನೋಡಿ, ನಮ್ ಕಾಂತಮ್ಮ ಮೇಡಮ್ ನೋಡಿ, ಸವಿತಾ ಮೇಡಮ್ ನೋಡಿ, ಪ್ರತಿಯೊಬ್ರು ಅಷ್ಟೇನೆ. ಅದು ಒಂದೊಳಗೆ ಅದು ಇದಿರ್ಬೇಕು ಮೇಡಮ್ ನವ್ರೆ, ಗೊತ್ತಾ? ಅದ್ಭುತವಾಗಿತ್ತು ಮೇಡಮ್ ನವ್ರೆ. ನಿಮ್ದ ಏನೋ ಕೇಳಿದೆ, ತುಂಬಾ ಚೆನ್ನಾಗಿತ್ತು. ಅದೇ ಇದೇ ರೀತಿ ಎಲ್ಲ ಥ್ಯಾಂಕ್ ಯು ಮುಂದುವರಿದ್ರೆ ಅಪ್ಪಾಜಿ. ಚೆನ್ನಾಗಿ ಬರ್ತದೆ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಹೋ ಪತ್ರಿಜಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗೌರವ ಮಾಸ್ಟರ್. ಧನ್ಯವಾದ. ನಮಸ್ತೆ ಸರ್. ನಮಸ್ತೆ ಮಾಸ್ಟರ್ಸ್ ಎಲ್ಲರಿಗೂ ಸಹ. ಸುಜಾತ ನಮಸ್ತೆ. ಮೇಡಮ್ ತುಂಬಾ ಚೆನ್ನಾಗಿ ಮಾತನಾಡಿದ್ರಿ. ನಿಮ್ಮ ಅನುಭವ ಕೂಡ ತುಂಬಾ ಚೆನ್ನಾಗಿ ಹೇಳಿದ್ರಿ. ನಿಮ್ಮ ಅನುಭವಗಳು ತುಂಬಾನೇ ಅದ್ಭುತವಾದಂತು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಸಹ ಶಿವ ಬಾಲ ಶಿವನಾಗಿ ಬರ್ಬೇಕು, ಕಾಣಿಸ್ಕೋಬೇಕು. ಅದು ನಿಮಗೆ ಕಾಣಿಸ್ಕೊಂಡಿದೆ ಅಂದ್ರೆ ನೀವು ತುಂಬಾನೇ ಅದೃಷ್ಟ ಮಾಡಿದೀರಾ. ಕಂಗ್ರಾಚುಲೇಷನ್ ಮೇಡಮ್ ನಿಮ್ಗೆ. ಆಲ್ ದಿ ವೆರಿ ಬೆಸ್ಟ್. ಇನ್ನೂ ಚೆನ್ನಾಗಿ ಚೆನ್ನಾಗಿ ನಿಮ್ಗೆ ಧ್ಯಾನದಲ್ಲಿ ಇನ್ನೂ ಅನುಭವಗಳು ಆಗ್ಲಿ ಅಂತ ನಾನು ಹಾರೈಸ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಹೇಳಿದ್ರಿ. ಸರ್, ಗುಡಕೇಶ ಧ್ಯಾನ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹೀಗೆ ಚೆನ್ನಾಗಿ ಮೂಡಿ ಬರ್ಲಿ. ನನಗೆ ದುರ್ಗದಲ್ಲಿ ರ್ಯಾಲಿ ಹೋದಾಗ ಸರ್ ನನಗೊಂದು ಅನುಭವ ಆಯ್ತು ಸರ್. ಅದ್ ಹೇಳ್ಕೋಬೇಕಂತ ತುಂಬಾನೇ ಪ್ರಯತ್ನ ಪಟ್ಟೆ ನಾನು, ಬಟ್ ಆಗ್ಲಿಲ್ಲ. ಇವಾಗ ಹೇಳ್ಕೋಬೇಕಂತ ಅನ್ಕೊಂಡಿದೀನಿ. ಸರ್, ರ್ಯಾಲಿ ಎಲ್ಲಾ ಮುಗಿದ್ಮೇಲೆ ಒಂದು ದೇವಸ್ಥಾನದ ಹತ್ರ, ಆಂಜನೇಯ ದೇವಸ್ಥಾನದ ಹತ್ರ ಕಂಪ್ಲೀಟ್ ಮಾಡಿದ್ವಿ. ಅಲ್ಲಿ ಒಂದು 10 ನಿಮಿಷ ಧ್ಯಾನಕ್ಕೆ ಕೂರ್ಸಿದ್ರು ಸರ್ ನಮ್ಗೆ. ಧ್ಯಾನಕ್ಕೆ ಕೂರಿಸಿದಾಗ ನನ್ಗೆ ಹಂಗೆ ಡೀಪ್ ಆಗಿ ಹೋದೆ ಸರ್. ನಾನು 2 ನಿಮಿಷಕ್ಕೆ ಡೀಪ್ ಆಗಿ ಹೋಗ್ಬಿಟ್ಟೆ. ನನಗೆ ಮುಂದ್ಗಡೆ ಸಿಂಹ ಕಾಣಿಸ್ತು, ಹಿಂದ್ಗಡೆ ದೇವಿ ಕಾಣಿಸ್ಕೊಂತು. ಎಷ್ಟು ಚೆನ್ನಾಗಿ ಕಾಣಿಸ್ಕೊಂತು ಸರ್. ಆ ಬೆಳಕು, ಆ ದಿವ್ಯ ಶಕ್ತಿ ಅದ್ ನೋಡಿದ್ರೆ ನಾನು ಮೈಯೆಲ್ಲ ರೋಮಾಂಚನ ಆಗಿರುತ್ತೆ. ಮೈ ಕೂದಲೆಲ್ಲ ನೆಟ್ಟಗಾಗ್ಬಿಡುತ್ತೆ ಸರ್ ನನ್ಗೆ. ಅಷ್ಟು ಚೆನ್ನಾಗಿ ನನಗೆ ಅದು ಕಾಣಿಸ್ಕೊಳ್ತು. ಅಲ್ಲಿ ಹೇಳಿದ್ರು, ನಿಮ್ಗೆ ಯಾರಿಗಾದ್ರೂ ಅನುಭವ ಆಗಿದ್ರೆ ಹಂಚ್ಕೊಳ್ರಿ ಅಂತ. ಬಟ್ ನನಗೆ ಯಾಕೋ ಹಂಚ್ಕೊಳಕ್ ನನಗೆ ಮನ್ಸು ಬರ್ಲಿಲ್ಲ ಸರ್, ಹಂಚ್ಕೊಳ್ಲಿಲ್ಲ. ನಿಮ್ಮ ಹತ್ರ ಹೇಳ್ಕೋಬೇಕು, ಎಲ್ರ ಹತ್ರ ಹೇಳ್ಕೋಬೇಕು ಅಂತ ಅನಿಸ್ತು. ಅದಕ್ಕೆ ಹ್ಯಾಂಡ್ ರೈಸ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಈಗ 16ನೇ ತಾರೀಕು ಬಂದ್ರೆ 1 ತಿಂಗ್ಳು ಆಗುತ್ತೆ. ನಾನು ಕೂಡ ಗುಡಕೇಶ ಧ್ಯಾನವನ್ನ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಹತ್ರ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮಾಡಿ ನೀವು ಮಾಡ್ಲೇಬೇಕು. ಅಲ್ಲ ಒಳ್ಳೆ ಅನುಭವ ಆಯ್ತಲ್ಲ ಸರ್. ಅವ್ರು ಕೇಳಿ ಸರ್, ಅದೇ ಬಂದಿ ನೋಡಿ, ಅವ್ರಿಗೆ ನೋಡಿ ಯಾವ ಅನುಭವ ಆಯ್ತು ನೋಡಿ. ಥರ್ಡ್ ಐ ಓಪನ್ ಆಗಿದೆ. ಓಪನ್ ಆದ್ರೆ ಆ ತರ ಆಗೋದು ನೋಡ್ರ ಮೇಡಮ್ ನವ್ರಿಗೆ. 1 ತಿಂಗಳಲ್ಲೇ ಒಳ್ಳೆ ಅನುಭವ ಆಯ್ತು ಮೇಡಮ್ ನಿಮ್ಗೆ. ನಿಜ ನಮ್ಗೆ ಖುಷಿ ಆಯ್ತು. ನೀವ್ ಹೇಳ್ತಾ ಇದ್ ನೋಡ್ಬಿಟ್ಟು ನಿಮ್ಗೆ ಈ ತರ ನನ್ಗೆ ತುಂಬಾ ಖುಷಿ ಆಯ್ತು.
ದೇವ್ರು ಒಂದು ಇದು ಹೇಳಿದ್ರಲ್ಲ, ಅದ್ಭುತ ಮೇಡಮ್. ನಾನು ಥರ್ಡ್ ಐ ಓಪನ್ ಆಗಿದೆ, ಅದ್ಭುತವಾದ ನಿಮ್ಗೆ ಎನರ್ಜಿ ಮೇಡಮ್ ಬರ್ತಾ ಇದೆ ನಿಮ್ಮನ್ನು. ಹೇಳಿ ಸರ್. ಮೇಡಮ್ ಅವರು ಬಾಲಶಿವನ ನಿರೀಕ್ಷೆಯಲ್ಲಿದ್ದಾರೆ, ಹಾಗಾಗಿ ಎಲ್ಲರೂ ಆಶೀರ್ವಾದ ಮಾಡಿ, ಎಲ್ಲರೂ ಹೇಳಿ ಆದಷ್ಟು ಬೇಗ ಅದೇ ಹೇಳ್ತಾ ಇದ್ದ. ಅದೇ ಬಾಲಶಿವ ಚೆನ್ನಾಗಿ ಬೆಳೆ ಚೆನ್ನಾಗಿ ಧ್ಯಾನದ ಮಗು ಆಗ್ಲಿ. ಬಾಲಶಿವ ಖಂಡಿತ ಸರ್, ಎಲ್ಲರ ಹಾರೈಕೆ ಆಶೀರ್ವಾದ ಸರ್. ಆಗ್ತದೆ. ಇದೆ ಇದೆ ಈಗ ಆಗ್ಲೇ ಬಾಲಶಿವ ಬಂದಿದ್ದಾರೆ. ಬಾಲಶಿವ ಸರ್ ಉಮೇಶ್ ಸರ್ ಹೇಗಿದ್ದೀರಾ? ಆರಾಮಿದ್ದೀರಾ? ನೋಡಿ ಮೇಡಮ್ ನಾರೇ, ತುಂಬಾ ದಿನ ಆಯ್ತು ನಿಮ್ ನೋಡಿನು. ತುಂಬಾ ಚೆನ್ನಾಗಿದೆ ಮೇಡಮ್ ನಾರೇ. ಸೂಪರ್. ನೀವ್ ಆರಾಮ? ನನ್ಗೆ ಖುಷಿ ಆಯ್ತು ನೀವ್ ಬಂದ್ ಮಾತಾಡ್ ದುರ್ಗ ಅಲ್ಲ ನಿಮ್ದು? ಹಾ ಸರ್, ಚಿತ್ರದುರ್ಗದ ಹತ್ರ ಜಗಳೂರು ಸರ್. ಜಗಳೂರು. ಹಾ ಸರ್, ನಾನ್ ನಿನ್ನೆಲ್ಲ ಜಾಯಿನ್ ಆಗ್ತೀನಿ ಸರ್ ಮಾತಾಡ್ಬೇಕು ಅಂತ, ಬಟ್ ಕನೆಕ್ಟ್ ಆಗ್ತಾ ಇರ್ಲಿಲ್ಲ. ನೆಟ್ವರ್ಕ್ ಪ್ರಾಬ್ಲಮ್ ಆಗುತ್ತೆ ಈ ತರ ಮಾತಾಡೋದಕ್ಕಂದ್ರೆ. ಹಾಗಾಗಿ ನಾನು ಯೂಟ್ಯೂಬ್ ಅಲ್ಲಿ ಜಾಯಿನ್ ಆಗ್ತಿದ್ದೆ ಸರ್ ನಾನು. ಹೋಗ್ಲಿ ಬಿಡಿ, ಇವತ್ತು ಚಾನ್ಸ್ ಸಿಕ್ತಲ್ಲ ಬಿಡಿ. ನಮ್ಮ ಸುಜಾತ ಮೇಡಮ್ ನವರಿಂದ ಅದೊಂದು ನಮ್ಗೆ ಚಾನ್ಸ್ ಸಿಕ್ತು ಅಷ್ಟೇ. ಸುಜಾತ ಮೇಡಮ್ ಅನುಭವ ಹಂಚಿಕೆ ನೀವು ಹೇಳಿದ್ರಲ್ಲ, ಎಲ್ಲಾರ್ಗು ಒಂಥರ ಖುಷಿ ಆಯ್ತು. ಧನ್ಯವಾದಗಳು ಮೇಡಮ್. ಜೈ ಹೋ ಪತ್ರಿಜಿ. ಜೈ ಹೋ ಪತ್ರಿಜಿ ಸರ್. ಶಿವಲೀಲಾ ಮಾಸ್ಟರ್ ಮಾತಾಡಿ. ಥ್ಯಾಂಕ್ ಯು. ಸರ್ ನಮಸ್ತೆ ಸರ್. ಸುಜಾತ ಮೇಡಮ್ ಅದ್ಭುತವಾಗಿ ಹಂಚ್ಕೊಂಡ್ರಿ. ನಾನು ಹೆಂಗ್ ಹಂಚ್ಕೊಲಿ ಅಂತಿದ್ರಿ, ಹೆಂಗ್ ಹಂಚ್ಕೊಂಡ್ರಪ್ಪ. ಅನ್ಸಿದ್ರಿ ನೋಡಿ, ಎಲ್ಲಾರು ಅಳ್ಳಾಡ್ ಹೋದ್ರು ನಿಮ್ ಮಾತಿಗೆ, ಗೊತ್ತಾ? ಎಲ್ಲಾರು ಎಲ್ಲಾರು ನಗ್ಸಿದ್ರಿ ನೀವು. ನಿಮ್ ನಗುವಿಂದ ಎಲ್ಲಾರ್ನು ನಗ್ಸಿದ್ರಿ. ತುಂಬಾ ಚೆನ್ನಾಗಿ ನಾನ್ ಹಂಚ್ಕೊಂಡ್ರಿ. ಮಾತಾಡಿದಲ್ಲ ಮೇಡಮ್, ನನ್ನೊಳಗೆ ಕೂತ್ಕೊಂಡು ಶ್ರೀಕೃಷ್ಣ ಪರಮಾತ್ಮ ಅವರು ಮಾತಾಡಿಸಿದ್ರು, ಗೊತ್ತಾ? ನಾನು ಅದನ್ನೇ ಹೇಳಿದ್ದು. ಅಂದ್ರೆ ಸೊ ಅದೆಲ್ಲ ತಂತಾನೆ ಆಗುತ್ತೆ, ಭಯ ಪಡಕ್ ಹೋಗ್ಬಿಡ್ರಿ, ಹಂಚ್ಕೋರಿ ಮಾಡ್ರಿ ಅಂತ ಅದನ್ನೇ ಹೇಳಿದ್ದು. ಅಂದ್ರೆ ಅದೆಲ್ಲ ತಂತಾನೆ. ನಾವ್ ಧ್ಯಾನ ಮಾಡ್ತಿದ್ದೀವಿ ಅಂತಂದ್ರೆ ಮಾಸ್ಟರ್ಸ್ ಇರ್ತಾರೆ, ಸೊ ಅವ್ರು ನಮ್ಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ಸೊ ತುಂಬಾ ಚೆನ್ನಾಗಿ ಹಂಚ್ಕೊಂಡ್ರಿ, ತುಂಬಾ ನಗು ಇತ್ತು. ನನಗ್ ಬರೀ ದೇವ್ರಷ್ಟೇ ಕಾಣಿದ್ದಾನೆ, ಹೆಂಗ್ ಹಂಚ್ಕೊಲಿ ಅಂತ ಇದ್ರಿ. ಯಪ್ಪ ನನ್ ಕಾಣ್ತಾ ಇಲ್ಲ, ನನಗ್ ಹೆಂಗ್ ಹಂಚ್ಕೊಲಿ ಅಂತೀನಿ, ಕಂಡಿದೆ ಹೆಂಗ್ ಹಂಚ್ಕೊಲಿ ಅಂತ ಕೇಳ್ತಾ ಇದ್ರಿ. ನೋಡಿ ಇವಾಗ ಹೆಂಗ್ ಹಂಚ್ಕೊಂಡ್ರಿ, ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಒಳ್ಳೆ ನಗು ಇದೆ ಮೇಡಮ್, ಚೆನ್ನಾಗಿದ್ದೀರಾ, ಚೆನ್ನಾಗ್ ನಗ್ತೀರಾ. ಒಳ್ಳೇದಾಗ್ಲಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಎಲ್ಲರಿಗೂ ಧನ್ಯವಾದಗಳು. ಟೈಮ್ ಆಗಿದೆ. ಅನಿತಾ ಮಾಸ್ಟರ್ ಮಾತಾಡಿ. ಎಲ್ಲರೂ ವಾಟರ್ ರೆಡಿ ಮಾಡ್ಕೊಳ್ಳಿ, ನಾವು ಸಂಕಲ್ಪ ಮಾಡಿ ಧ್ಯಾನ ಶುರು. ನಮಸ್ತೆ ಮಾಸ್ಟರ್, ಹೇಳಿ. ಸುಜಾತ ಮೇಡಮ್, ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರಿ. ಬಹಳ ಎನರ್ಜಿ ಇತ್ತು ನಿಮ್ಮ ಹತ್ರ. ಯಾಕಂದ್ರೆ ಆ ಪ್ರಕೃತಿಯ ಮಧ್ಯದಲ್ಲೇ ಇದೀರಾ ಅಂತ ಹೇಳಿದ್ರಲ್ಲ ನೀವು. ಆ ಪ್ರಕೃತಿಯ ಮಧ್ಯದಲ್ಲಿ ಹೂ ಹೇಗೆ ಅರಳಿರುತ್ತೆ, ಹಂಗ್ ನಿಮ್ ಮುಖ ಹಂಗೆ ಅರಳೈತ್ ನೋಡ್ರಿ. ನಗು ತುಂಬೈತಿ ನಿಮ್ ಹತ್ರ. ಥ್ಯಾಂಕ್ ಯು ಮೇಡಮ್. ಅದನ್ನ ಅನುಭವಿಸಿದವರಿಗೆ ಮಾತ್ರ ಗೊತ್ತು ಮೇಡಮ್. ನೀವು ಅನುಭವಿಸಿ ನೋಡಿ, ನಿಮಗೂ ಗೊತ್ತಾಗುತ್ತೆ. ಹೌದೌದು, ಬಹಳ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಪ್ರಕೃತಿ ಮಧ್ಯೆ ನಾನು ಒಂದು ಮಗು ಆಗ್ಬಿಟ್ಟಿದೀನಿ ಮೇಡಮ್. ಹೇಳ್ಬೇಕಾದ್ರೆ ಏನೋ ಗೊತ್ತಿಲ್ಲ, ಸಖತ್ತಾಗಿ ಸೂಪರ್ ಆಗಿ ನನ್ನ ಜೊತೆ ಪ್ರಕೃತಿನೂ ನನಗೆ ಸಹಕರಿಸುತ್ತೆ ಮೇಡಮ್. ದೇವ ಅದೇ ಹೇಳಿಲ್ಲ ಮೇಡಮ್, ತುಂಬಾ ಚೆನ್ನಾಗಿದೆ ಹೇಳ್ಬೇಕಂದ್ರೆ. ಆಮೇಲೆ ನೀವು ಹೇಳಿದ್ರಲ್ಲ, ಚಳಿಗಾಲ, ಮಳೆಗಾಲ, ಬೇಸಿಗೆಕಾಲ ಯಾವ್ದು ಗೊತ್ತಾಗಲ್ಲ, ಎಲ್ಲಾ ಒಂದೇ ತರನೇ ಸ್ವೀಕರಿಸ್ತೀನಿ ಅಂತ ಹೇಳಿದ್ರಲ್ಲ. ನನ್ ಮೊದ್ಲು ಬೇಸಿಗೆ ಕಾಲನ ತುಂಬಾ ಹೇಟ್ ಮಾಡ್ತಾ ಇದ್ದೆ. ಸೇಮ್ ಎಕ್ಸ್ಪೀರಿಯನ್ಸ್ ನನ್ಗುನು ಕೂಡ. ಈಗ ಆತರ ಅನ್ಸಲ್ಲ. ಬಿಸಿಲು, ಮಳೆ, ಚಳಿ ಆತರ ಎಲ್ಲಾನು ಸಮಾನವಾಗಿ ಸ್ವೀಕಾರ ಮಾಡ್ತೀನಿ. ಅಷ್ಟೇ ಮೇಡಮ್. ಅಲ್ಲ, ಅವಾಗೆಲ್ಲ ವಾತಾವರಣ ಚೇಂಜ್ ಆಗಿದ್ದಕ್ಕನು ಹೆಲ್ತ್ ಪ್ರಾಬ್ಲಮ್ ಆಗ್ತಿತ್ತು ಮೇಡಮ್. ಇವಾಗ ಏನು ಇಲ್ಲ, ಎಲ್ಲಾನು ಚೆನ್ನಾಗಿದೆ ಮೇಡಮ್. ಹೇಳ್ಬೇಕಂದ್ರೆ ಗುಡಾಕೇಶ ಮಾಡೋದ್ರಿಂದ ಎಲ್ಲಾನು ಸಿಗುತ್ತೆ ಅನ್ನೋದು ಗೊತ್ತಾಗಿದೆ ಮೇಡಮ್. ಗುಡಾಕೇಶ ಧ್ಯಾನ ಮಾಡೋದ್ರಿಂದ ಮೇಡಮ್. ಹೌದು ಮೇಡಮ್, ಸೂಪರ್ ಆಗೈತೆ ಎಕ್ಸ್ಪೀರಿಯನ್ಸ್. ಸೂಪರ್, ಎಕ್ಸಲೆಂಟ್. ಲೈಫ್ ಲಾಂಗ್ ಗುಡಾಕೇಶ ಆಗ್ಬಿಟ್ಟಿದಾರೆ ಅವ್ರು. ನನಗೆ ಧ್ಯಾನ ಒಟ್ನಲ್ಲಿ ದೇವತೆಗಳನ್ನ ಕಾಣ್ಬೇಕನ್ನೋದಿತ್ತು ಮೇಡಮ್. ದೇವತೆಗಳನ್ನ ನಮ್ ಜೊತೆ ನಿಂತಿರುವಾಗ ಅದಕ್ಕೆ ಧ್ಯಾನ ಮಾಡ್ಕೊತ ಹೋಗ್ಬಿಡುದು ಅಂತ ಅದೃಷ್ಟ ಮತ್ತೆ ಸಿಗುತ್ತೆ ಮೇಡಮ್. ಅಲ್ಲ, ಬಾಲಶಿವ ನನ್ ಬಂಗಾರ, ನನ್ನ ಪರಮೇಶ್ವರ್ ನನ್ನ ಮಗುವಾಗಿ ಬಂದಿದ್ದಾನಂದ್ರೆ ನನಗೆ ಇನ್ನೇನ್ ಬೇಕು ಹೇಳಿ ಮೇಡಮ್. ಅಲ್ವಾ? ಆ ಮನುಷ್ಯನಿಗೆ ಅದೆಷ್ಟು ನಗು ಐತ್ ನೋಡ್ರಿ ನಿಮ್ದು. ಅಂತರವಾಗಿ ಎಷ್ಟು ನಗ್ತೀರಾ. ಎಲ್ಲಾನು ಬೂಸ್ಟ್ ಮಾಡ್ಬಿಟ್ರಿ ಇವತ್ ನೀವು.
ನಿಲ್ದೆ ಮಂಪರ್ನಲ್ಲಿದ್ರೆ ಸ್ವಲ್ಪ ಏನೋ ಕೊಡ್ಕೊಂಡು ಎದ್ದಂಗಾಯ್ತು ಎಲ್ಲರೂ. ಇಲ್ಲಪ್ಪ ಗುಡಾಕೇಶ ಕರೆಕ್ಟ್ ಆಗಿ ಮಾಡ್ತೀನಿ ಮಲ್ಗಲ್ಲ ಅನ್ನಂಗೆ ಒಂಥರ ಎಲ್ರಿಗೂ ಬಡ್ದ್ ಎಬ್ಬಿಸ್ದಂಗ ಆಯ್ತಪ್ಪ ನೀವು ಇವತ್ ಬಂದು. ಅದೇ ಮೇಡಮ್, ನಾನೆಲ್ಲ ಎಬ್ಸಿರೋದು ಆ ಮಹಾದೇವರು ಶ್ರೀಕೃಷ್ಣ ಪರಮಾತ್ಮನೇ ಮೇಡಮ್. ಅದು ಯಾರೇ ಆಗ್ಲಿ ಸುಜಾತ ಮೇಡಮ್ ಬಂದಿದಾರಲ್ಲ ಸಾಕು. ಸೂಪರ್, ಎಕ್ಸಲೆಂಟ್ ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಓಕೆ ಮಾಸ್ಟರ್ಸ್, ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ವಾಟರ್ ರೆಡಿ ಮಾಡ್ಕೊಳ್ಳಿ, ನಾವು ಸಂಕಲ್ಪ ಮಾಡಿ ಧ್ಯಾನ ಶುರು ಮಾಡೋಣ. ಲೋಕ ಕಲ್ಯಾಣಕ್ಕಾಗಿ ಬಂದು ಸಂಕಲ್ಪ ಮಾಡೋಣ ಮಾಸ್ಟರ್ಸ್. ಬ್ರಹ್ಮರ್ಷಿ ಪಿತಾಮಹ ಬೃಹಸ್ಪತಿ. We have all duties in the daytime, and we have all time in the night to do meditation. The whole night is there for meditation.